ಮಾಡುವಾಗಲೇ, ನಾವು ಆತನ ಸ್ತುತಿಸುತ್ತಿರುವಾಗಲೇ ನಮಗೆ ಅರಿವಿಲ್ಲದಂತೆ ನಮಗೆ ಒಂದು ಸ್ವಸ್ಥತೆ ಉಂಟಾಗ್ತದೆ, ನಮ್ಮ ಜೀವನದ ಬಿಡುಗಡೆ ಉಂಟಾಗ್ತದೆ. ಯಾಕೆಂದ್ರೆ ದೇವರ ವಾಕ್ಯ ಇರ್ತದೆ, ಎಲ್ಲಿ ಅಭಿಷೇಕ ಇದೆಯೋ ಅಲ್ಲಿ ನೊಗಗಳು ಮುರಿದು ಹಾಕಲ್ಪಡ್ತವೆ. ಆಮೆನ್, ಆಮೆನ್. ಅಭಿಷೇಕವು ನೊಗಗಳನ್ನು ಮುರಿದು ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಿದ್ಧರಾಗಿದ್ದೀರಾ? ಬೆಳಗಿನ ಜಾವದಲ್ಲಿ ಈ ಸಮಯದಲ್ಲಿ ನಾವು ಆತನ ಆರಾಧನೆ ಮಾಡಿಕೊಂಡು ದೇವರಾತ್ಮ ನನ್ನ ಮೇಲೆ ಇರಬೇಕಾದ್ರೆ, ದೇವರಾತ್ಮ ನನ್ನ ಮೇಲೆ ಇರುವಾಗ ನಾನು ಯಾರಂತೆ ಆತನ ಆರಾಧಿಸಬೇಕು? ದಾವೀದನಂತೆ ನಾವು ಆರಾಧಿಸಬೇಕೆಂಬುದಾಗಿ. ಆಮೆನ್, ಹಲ್ಲೆಲೂಯಾ. ನಾವು ದಾವೀದನ ಹಾಗೆ ಆರಾಧಿಸಲಿಕ್ಕಾಗಿ ದಾವೀದನಿಗಿಂತಲೂ ಶ್ರೇಷ್ಠವಾದ ಆರಾಧನೆ ನಾವು ಮಾಡಬೇಕೆಂಬುದಾಗಿ ಆತನ ಬಯಸ್ತಾನೆ. ಆಮೆನ್, ಆಮೆನ್. Amen. Amen.
ಸ್ತುತಿಸುವೆ ಕರ್ತನೇ. ನಿನಗೆ ಆರಾಧನೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನನ್ನ ಜೀವಿತದಲ್ಲಿ ಆನಂದ ಕೊಡುವಂತ ದೇವರು, ನಮಗೆ ಸ್ವಸ್ಥತೆ ಕೊಡುವಂತ ದೇವರು, ನಮಗೆ ಬಿಡುಗಡೆ ಕೊಡುವಂತ ದೇವರು. ಸ್ತೋತ್ರ ಸ್ತೋತ್ರ. ಇವತ್ತಿನ ಸಂಕಷ್ಟ ನಾಳೆಯ ವರ್ಷವಾಗಿ ಬದಲಾಗ್ತದೆ. ಸ್ತುತಿಸುತ್ತಲೇ ಇರುವೆ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಮಾರ್ಗದಲ್ಲೆಲ್ಲ ನನ್ನನ್ನು ಕಾಯಲು ದೂತರು ನನಗೊಟ್ಟು, ಮಾರ್ಗದಲ್ಲೆಲ್ಲ ನನ್ನನ್ನು ಕಾಯಲು ದೂತರು ನನಗೊಟ್ಟು. ಕಾಲು ಕಲ್ಲಿಗೆ ತಗಲದ ಹಾಗೆ ಕರದಲ್ಲಿ ಹಿಡಿವರು,
ಸ್ತುತಿಸುತ್ತಲೇ ಇರುವೆ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ ಶಕಡ ಬಲ ಹನ್ನರೋ ರಬಲ ಪರಬಲ ತರಬಲ ಯೇಸುವೇ ನಿಮಗೆ ಸ್ತೋತ್ರ ಕರ್ತನೆ ಅಪ್ಪ ಹಾಲೆಲೂಯಾ ಉನ್ನತ ದೇವರೇ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ ಅಪ್ಪ ದೇವರೇ ಯೇಸುವೇ ಹಾಲೆಲೂಯಾ ಬಲ ಕತರ ಬಲ ಹನ್ನರೋ ರಬಲ ಪರಬಲ ಯೇಸುವೇ ನಿನಗೆ ಸ್ತೋತ್ರ ಉಂಟಾಗಲಿ ದೇವರೇ ಹಾಲೆಲೂಯಾ ನಮ್ಮನ್ನು ನಡೆಸುವ ಆತನೇ ನಿನಗೆ ಸ್ತೋತ್ರ ಉಂಟಾಗಲಿ ಹಾಲೆಲೂಯಾ ಶಕಡ ಬಲ ಹನ್ನರೋ ರಬಲ ಕತರ ಬಲ Thank you, Jesus, Lord. ಭೂವಾಸಿಗಳೇ ಯೆಹೋವನ ಸ್ತುತಿಸಿರಿ ಭೂನಿವಾಸಿಗಳೇ ಯೆಹೋವನ ಸ್ತುತಿಸಿರಿ ಸಂತೋಷದಿಂದ ಒಂದುಗೂಡಿರಿ ಸಂಗೀತದಿಂದ ಸ್ತುತಿ ಹಾಡಿರಿ ಸಂತೋಷದಿಂದ ಒಂದುಗೂಡಿರಿ ಸಂಗೀತದಿಂದ ಸ್ತುತಿ ಹಾಡಿರಿ ಆತ ಒಳ್ಳೆಯವನು ದಯ ಎಂದಿಗಿರುವುದು ಆತ ವಲ್ಲಭನು ದಯ ಎಂದಿಗಿರುವುದು ಆತ ಒಳ್ಳೆಯವನು ದಯ ಎಂದಿಗಿರುವುದು ಆತ ವಲ್ಲಭನು ದಯ ಎಂದಿಗಿರುವುದು ಭೂನಿವಾಸಿಗಳೇ ಯೆಹೋವನ ಸ್ತುತಿಸಿರಿ ಭೂನಿವಾಸಿಗಳೇ ಯೆಹೋವನ ಸ್ತುತಿಸಿರಿ ಕರ್ತನೊಬ್ಬನೇ ದೇವರೆಂದು ನಂಬಿರಿ ಆತ ನಮ್ಮ ಸೃಷ್ಟಿಕರ್ತನು ಕರ್ತನೊಬ್ಬನೇ ದೇವರೆಂದು ನಂಬಿರಿ ಆತ ನಮ್ಮ ಸೃಷ್ಟಿಕರ್ತನು ಆತ ನಮಗಿರುವನು ನಾವು ಆತನವರೇ ಆತನನ್ನೇ ಕೀರ್ತಿಸಿರಿ ಆತ ನಮಗಿರುವನು ನಾವು ಆತನವರೇ ಆತನನ್ನೇ ಕೀರ್ತಿಸಿರಿ ಆತ ಒಳ್ಳೆಯವನು ದಯ ಎಂದಿಗಿರುವುದು ಆತ ವಲ್ಲಭನು ದಯ ಎಂದಿಗಿರುವುದು ಆತ ಒಳ್ಳೆಯವನು ದಯ ಎಂದಿಗಿರುವುದು ಆತ ವಲ್ಲಭನು ದಯ ಎಂದಿಗಿರುವುದು ಭೂನಿವಾಸಿಗಳೇ ಯೆಹೋವನ ಸ್ತುತಿಸಿರಿ ಭೂನಿವಾಸಿಗಳೇ ಯೆಹೋವನ ಸ್ತುತಿಸಿರಿ ಕರ್ತನನ್ನೇ ನಂಬಿಗಸ್ತನೆನಿರಿ ಆತ ನಮ್ಮ ವಿಮೋಚಕನು ಕರ್ತನೊಬ್ಬನೇ ನಂಬಿಗಸ್ತನೆಂದಿರಿ ಆತ ನಮ್ಮ ವಿಮೋಚಕನು ಆತ ಒಳ್ಳೆ ಗುರುವ ಆತ ಕುರಿಗಳು ನಾವು ಆತನನ್ನೇ ಕೀರ್ತಿಸಿರಿ ಆತ ಒಳ್ಳೆ ಗುರುವ ಆತ ಕುರಿಗಳು ನಾವು ಆತನನ್ನೇ ಕೀರ್ತಿಸಿರಿ ಆತ ಒಳ್ಳೆಯವನು ದಯ ಎಂದಿಗಿರುವುದು ಆತ ವಲ್ಲಭನು ದಯ ಎಂದಿಗಿರುವುದು ಆತ ಒಳ್ಳೆಯವನು ದಯ ಎಂದಿಗಿರುವುದು ಆತ ವಲ್ಲಭನು ದಯ ಎಂದಿಗಿರುವುದು ಭೂನಿವಾಸಿಗಳೇ ಯೆಹೋವನ ಸ್ತುತಿಸಿರಿ ಭೂನಿವಾಸಿಗಳೇ ಯೆಹೋವನ ಸ್ತುತಿಸಿರಿ ಸಂತೋಷದಿಂದ ಒಂದುಗೂಡಿರಿ ಸಂಗೀತದಿಂದ ಸ್ತುತಿ ಹಾಡಿರಿ ಸಂತೋಷದಿಂದ ಒಂದುಗೂಡಿರಿ ಸಂಗೀತದಿಂದ ಸ್ತುತಿ ಹಾಡಿರಿ ಆತ ಒಳ್ಳೆಯವನು ದಯ ಎಂದಿಗಿರುವುದು ಆತ ವಲ್ಲಭನು ದಯ ಎಂದಿಗಿರುವುದು ಆತ ಒಳ್ಳೆಯವನು ದಯ ಎಂದಿಗಿರುವುದು ಆತ ವಲ್ಲಭನು ದಯ ಎಂದಿಗಿರುವುದು ಆತ ಒಳ್ಳೆಯ
ಗಟ್ಟಿಯಾದ ಚಪ್ಪಾಳೆಯೊಂದಿಗೆ ಕರ್ತರನ್ನ ಬರಮಾಡಿ ಕಾಣುವ. Yes, my Lord. Thank you, Jesus, Lord God. ನಿನ್ನ ಆರಾಧಿಸ್ತೇವೆ ಕರ್ತನೆ. Hallelujah. Hallelujah. ಕೀರ್ತನೆಗಳ ಪುಸ್ತಕ 91ನೇ ಅಧ್ಯಾಯ ಇರ್ತದೆ. ಪರಾತ್ಪರನೆ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದ ಸುರಕ್ಷಿತನಾಗಿರ್ತಾನೆ ಎಂಬುದಾಗಿ. ಆಮೆನ್, ಆಮೆನ್. ಉಪದ್ರವವು ನಿನ್ನ ಗುಡಾರ ಸಮೀಪಕ್ಕೂ ಬಾರದು. ಹಲ್ಲೆಲೂಯಾ. ಯಾವ ಕೇಡುಗಳಿಗೆ ಸಂಭವಿಸದು ಎಂಬುದಾಗಿ ಅದನ್ನು ವಾಗ್ದಾನ ಮಾಡಿರುತ್ತದೆ. Shall we sing this song? ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ನಂಬಿಕೆ ಇದೆ ನನ್ನ ಮನೆಗೆ ಉಪದ್ರವ ಬರೋದಿಲ್ಲ ಅಂತ, ನನ್ನ ಕುಟುಂಬಕ್ಕೆ ಯಾವ ಕೇಡು ಸಂಭವಿಸುವುದಿಲ್ಲ ಎಂಬುದು ನಂಬಿಕೆ ಇದೆಯಾ ನಿಮಗೆ? ಆಮೆನ್. ಸೊ ನೀವು ನಂಬಿಕೆಯುಳ್ಳವರಾಗಿದ್ದರೆ ಒಂದು ಸಂತೋಷದ ಮುಖವುಳ್ಳವರಾಗಿ ನಾವು ಇದನ್ನು ಹಾಡಿಕೊಳ್ಳೋಣ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಡೇನು ನಿನಗೆಂದು ಸಂಭವಿಸದು ಮಗನೇ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಡೇನು ನಿನಗೆಂದು ಸಂಭವಿಸದು ಮಗನೇ. ಸಂತೋಷವಾಗಿದ್ದೀರಾ? ನಿಮ್ಮ ಪಕ್ಕದವರಿಗೆ ಸಂತೋಷವಾಗಿದ್ದೀರಿ ನೀವು ಅಂತ ಕೇಳು. ಹಲ್ಲೆಲೂಯಾ. ಕರ್ತನ ಸಮ್ಮುಖದಲ್ಲಿ ಯಾವುದೇ ನಾಚಿಕೆ ಪಡಬಾರ್ದು. ಹಲ್ಲೆಲೂಯಾ. ನಮ್ಮ ಕಡೆ ಒಂದು ಚೆನ್ನಾಗಿ ಮಾತಾಡ್ತಾರೆ, ನಾಚಿಕೆ ಸಭೆಯಿಂದ ಆಚಿಕೆ ಇರ್ಬೇಕದು, ಊರಿಂದ ಆಚಿಕೆ ಅಲ್ಲ, ಇಡೀ ಬೆಳಗಾವಿನಿಂದ ಆಚಿಕೆ ಇರ್ಬೇಕದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಏನ್ ಮಾಡೋಣ, ನಮ್ಮ ಪಾಸ್ಟರ್ ಹೇಳ್ತಾ ಇದ್ರು ನನಗೆ, ನನ್ನ ಸೀನಿಯರ್ ಪಾಸ್ಟರ್ ಏನಂತಂದ್ರೆ, ಹೆಂಗೆ ಅಂದ್ರೆ ಆಕ್ಷನ್ ಮಾಡ್ಬೇಕು. ಹೆಂಗೆ ಅಂದ್ರೆ ನಾನು ಎಲ್ಲರೂ ಮಾಡೋಣ, ನಾನು ನನ್ನ ನಾಚಿಕೆಯನ್ನ ಗಂಟು ಕಟ್ಟಿ ಹಾಳು ಬಾವಿಯಲ್ಲಿ ಎಸೆಯುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ನಿಜವಾಗಿ ಎಸೆದಿರುವುದಾದ್ರೆ ಹೆಂಗಂದ್ರೆ ನೀವು ಸಂತೋಷವಾಗಿರ್ತೀರಿ. ಹಲ್ಲೆಲೂಯಾ. ಆಡಿಕೊಳ್ಳುವ ಸಮಯದಲ್ಲಿ ಆಮೆನ್. Everyone.
ಸಂದರಗಲೇ. Come on, come on, come on, come on. ನಿನ್ನನ್ನು ಆರಾಧಿಸುವೆ. Thank you, Lord. Thank you, Jesus. Amen. Hallelujah. Hallelujah. हालेलुया Come on, church. जोर से बोलिएगा Hallelujah. Amen. यीशु मेरे लिए क्या हो वो क्या है ಕುಂಬಾರ ಬನ್ ಕೆ ಆಯೆ Hallelujah. ಆತನ ಕುಂಬಾರನು ನಾನು ಜಡಿಮಣ್ಣಾಗಿದ್ದೇನೆ. Hallelujah. Hallelujah. Shall we sing this song? यीशु है कैसा कुंबार भाई. ಯೇಸು है कैसा ಕುಂಬಾರ. Amen. ಇದನ್ನ ಆಕ್ಷನ್ ಮಾಡ್ತಾ ನಾವು ಹಾಡಿಕೊಂಡು ಈ ಸಮಯದಲ್ಲಿ ಮಾಡ್ತದೆ. Amen. यीशु है कैसा कुंभार भैया यीशु है कैसा कुंभार यीशु है कैसा कुंभार भैया यीशु है कैसा कुंभार यीशु है कैसा कुंभार भैया यीशु है कैसा कुंभार यीशु है कैसा कुंभार भैया यीशु है कैसा कुंभार Hallelujah. ಹೆಂಗ್ ಮಾಡೋದನ್ನ ಯೇಸು है कैसा ಯೇಸು है कैसा ಕುಂಬಾರ ಭಯ ಎಂಬುದಾಗಿ ನಾವು ಸ್ವಲ್ಪ ಆಕ್ಷನ್ ಮಾಡಬೇಕು. Hallelujah. ಅಲ್ಲ ಕುಂಬಾರ ಹೆಂಗ್ ತಿರುತ್ತಾನೆ ರಾಟೆನ ಹೆಂಗ್ ತಿರುತ್ತಾನ್ರಿ ಕುಂಬಾರ ನೋಡಿದ್ರಾ ಕುಂಬಾರ ನೋಡಿದ್ರಾ ನಿಮ್ಗೆ ಗೊತ್ತಿಲ್ಲ ಈಗಿನ ಜನರೇಷನ್ ಗೊತ್ತಿಲ್ಲ. Hallelujah. ನಾವು ಚಿಕ್ಕವರಿದ್ದಾಗ ನಮ್ಮ ಊರಲ್ಲಿ ಕುಂಬಾರ ಓಣಿ ಅಂತ ಒಂದು ಇರ್ತದೆ. Hallelujah. ಈಗಲೂ ಕೂಡ ಇದೆ ಅದು. ಸೊ ಅಲ್ಲಿ ಯಾವಾಗಲೂ ರಾಡಿ ತಿರುಗ್ತಾ ಇರ್ತದೆ. ಓಕೆ ಯಾವಾಗಲೂ ಅದು ತಿರುಗಿಸ್ತಾ ಇರುವಾಗ ಆ ಕುಂಬಾರನ ದೇಹ ಕೂಡ ಅಲ್ಲಾಡಬೇಕು. Hallelujah. ಅಷ್ಟು ತುಂಬ ಕಷ್ಟ. ಆದರೆ ಇದನ್ನು ನಾವು ಸಣ್ಣಗೆ ಆಕ್ಷನ್ ಮಾಡ್ತಾ ಹಾಡಿಕೊಂಡು ಯೇಸು ಸ್ವಾಮಿ ಹೆಂಗೆ ಕುಂಬಾರನಾಗಿದ್ದಾನೆ ನಮ್ಮನ್ನು ಹೆಂಗೆ ರೂಪಿಸಲಿಕ್ಕಾಗಿ ಆತನ ಕುಂಬಾರನಾಗಿ ಬಂದ ಎಂಬುದಾಗಿ. ಆಮೇಲೆ ಓಕೆ यीशु है कैसा कुंभार भैया यीशु है कैसा कुंभार यीशु है कैसा कुंभार भैया यीशु है कैसा कुंभार यीशु है कैसा कुंभार भैया यीशु है कैसा कुंभार यीशु है
Come on, ಚಪ್ಪಾಳೆ ತಟ್ಟ. ಜೋರಾಗಿ ಚಪ್ಪಾಳೆ ಹೊಡಿರಿ. ನಿನ್ನನ್ನು ಆರಾಧಿಸುವೆ. We worship you, Jesus. Oh, Jesus God. ಚಪ್ಪಾಳೆಗೆ ಚಪ್ಪಾಳೆ ತಟ್ಟ. ಆತನ ಆರಾಧನೆ ಮಾಡಿಕೊಳ್ಳಿ ಸಮಯದಲ್ಲಿ. ರಬಲ ಕರದ ರದರ ಬಲ ಬರ 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 ಬಸಂದ. ಯೇಸುವೇ. Come on, come on. ಯೇಸು ರಾಜನೇ. Thank you, Lord. Thank you, Jesus God. ನಿನ್ನನ್ನು ಆರಾಧಿಸುವೆ. We love you, Jesus God. ರಬಲ ಸಂದರ ಬಲ 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 ಕರದ ಬಲ 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 ಬಲ. ಸ್ತೋತ್ರ 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 ಸಲ್ಲಿಸ್ತೇವೆ ದೇವರೇ. ನಾವು ಕೊಲೋರ ಬಾಬಾ ಬಾಬಾ ಬಾ ರೇಕೆ ರೇಕೆ ದೇವರ ಬಸಂದ. Yes my Lord. ಸ್ತೋತ್ರ ಸ್ತೋತ್ರ ಸಲ್ಲಿಸ್ತೇವೆ. ನಿನಗೆ ಆರಾಧನೆ. ಬನ್ನಿ ಪ್ರಿಯರೇ, ನಾವೆಲ್ಲರೂ ಕರೆಗಳ ಮೇಲೆ ಕೆತ್ತುತ್ತಾ ದೇವರ ಪ್ರಸನ್ನತೆಯಲ್ಲಿ ನಾವಿರುವಾಗ ಕರ್ತನೇ ನಾನಿದ್ದೇನೆ ಸ್ವಾಮಿ. Thank you, Lord. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಘನವು ಸ್ತುತಿಯು ಸ್ತೋತ್ರವು ಎಂದೆಂದೂ ನಿನಗಯ್ಯ. ದೇವರ ಪ್ರಸನ್ನತೆಯಲ್ಲಿ ನಾವಿರೋ ಹಾಗೆ ಘನವು ನಮ್ಮ ಕರಗಳ ಪರಲೋಕದ ಕಡೆಗೆ ಚಾಚುತ್ತಾ. Come on, raise your hand unto the heaven. ನಿನಗಯ್ಯ. Come on, lift your voice. ನಿಮ್ಮ ಸ್ವರವೆತ್ತಿ. Yes, yes. ನನ್ನ ಆಪ್ತನೇ ಯೇಸುವೇ. ಅತಿ ಶ್ರೇಷ್ಠವಾದ ಅತಿ ಶ್ರೇಷ್ಠವಾದ ರಕ್ತದಿಂದ ನನಗೆ ಬಿಡುಗಡೆ ಕೊಟ್ಟಾದರೆ, ನನಗೆ ಬಿಡುಗಡೆ ಕೊಟ್ಟಾದರೆ, ನನ್ನ ಸ್ವಸ್ಥಪಡಿಸಲಾಗಿದೆ, ನನ್ನ ಬಿಡಿಸಿಕೊಳ್ಳಲು ಕಾಯುವಾಗಲೇ, ನನ್ನ ಅರಸನಾಗಿ ಯಾಜಕನಾಗಿ ತಂದ ದೇವರೇ.
ಪ್ರತಿಯೊಬ್ಬರು ಪರಲೋಕದ ಕಡೆಗೆ ಕರಗಳು ಚಾಚುತ್ತಾ raise your hands, raise your voice. ಗಣಪಡಿಸುವ ರಾಜನೇ, thank you Jesus Lord. I just stand in His presence. ಆತನ ಸಮ್ಮುಖದಲ್ಲಿರುವ ಹಾಗೆ thank you Lord. Thank you Lord. ಸ್ತೋತ್ರ ಮಾಡ್ತೇವೆ ದೇವರೇ. ಸ್ತೋತ್ರ ದೇವರೇ. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ 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 ಯೇಸುವೇ. ಇದುವರೆಗೂ ನನ್ನ ನಡೆಸಿರುವೆ, ಇನ್ನು ಮುಂದೆ ನನ್ನ ನಡೆಸುವೆನೆ. ಇದುವರೆಗೂ ನನ್ನ ನಡೆಸಿರುವೆ, ಇನ್ನು ಮುಂದೆ ನನ್ನ ನಡೆಸುವೆನೆ. ನೀನೇ ಯೆಹೋವಾ, ನೀನೇ ನನ್ನೆಲ್ಲವ ನೋಡಿಕೊಳ್ಳುವೆ.
Yes, my Lord. Yes, Master Lord. Yes, Master God. Yes, Master Lord. ಸಮಸ್ತಕ್ಕೂ ಮೂಲ ಕಾರಣನು ದೇವರೇ, ಆರಾಧನೆಗೆ ಯೋಗ್ಯನಾದವನೇ, ಮಹಿಮೆಗೆ ಯೋಗ್ಯನಾದವನೇ, ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ ಕರ್ತನೇ. ನೀನು ಸಮಸ್ತಕ್ಕೂ ಮೂಲ ಕಾರಣ, ಸಮಸ್ತ ಉಂಟು ಮಾಡುವ ನೀನು ಕರ್ತನೆ. ಅಪ್ಪ, ನಿನಗೋಸ್ಕರ ಉಂಟು ಮಾಡುವಂತ ದೇವರು ಕರ್ತನೆ. ನಿನ್ನ ಆರಾಧಿಸುವುದಕ್ಕಾಗಿ ಉಂಟು ಮಾಡುವಂತ ದೇವರು ಎಲ್ಲವೂ ನಿನ್ನಿಂದಲೇ ಉಂಟಾಗಿದೆ ಸ್ವಾಮಿ. ಎಲ್ಲವೂ ನಿನ್ನದಾಗಿ ಇರ್ತದೆ ದೇವರೇ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತೇವೆ. ಥ್ಯಾಂಕ್ ಯು ಜೀಸಸ್ ಲಾರ್ಡ್ ಗಾಡ್. ಕರ್ತನ ಪ್ರಸನ್ನತೆಯಲ್ಲಿ ನಾವಿರುವ ಹಾಗೆ ನಮ್ಮನ್ನು ಆತನ ಒಪ್ಪಿಸಿಕೊಡ್ತಾ ಇರುವಾಗ ನಮ್ಮದಲ್ಲಂತ ಚಂದ್ರನ್ ಅವರು ಮುಂದೆ ಬಂದು ಮುಂದಿನ ಕಾರ್ಯಗಳಿಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಪ್ರಾರ್ಥನೆ ಮಾಡೋಣ. ದೇವ ಮಕ್ಕಳೇ, ಇಲ್ಲಿವರೆಗೂ ದೇವರು ಆತ್ಮದಲ್ಲಿ ಸತ್ಯದಲ್ಲಿ ನಾವು ದೇವರನ್ನ ಸಂಪೂರ್ಣ ಮನಸ್ಸಿನಿಂದ ನಾವು ಆರಾಧಿಸಿದ್ದೇವೆ. ಮುಂದೆ ಬರುವಂಥ ಎಲ್ಲ ಭಾಗಗಳನ್ನು ಕರ್ತನ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಯಾಕಂದರೆ ನಮ್ಮೊಂದಿಗೆ ದೇವರು ಮಾತಾಡಬೇಕು. ಇಲ್ಲಿಯ ತನಕ ದೇವರೊಂದಿಗೆ ಅದ್ಭುತವಾದಂಥ ರೀತಿಯಲ್ಲಿ ನಾವು ಆರಾಧನೆಯಲ್ಲಿ ಮತ್ತು ಹಾಡುಗಳ ಮುಖಾಂತರ ನಾವು ದೇವರ ನಾಮವನ್ನು ಮಹಿಮೆ ಪಡಿಸಿದ್ದೇವೆ. ಮುಂದೆ ಬರಲಿರುವಂಥ ಸಾಕ್ಷಿ ಭಾಗಕ್ಕಾಗಿ, ಜೊತೆಗೆ ಸಂದೇಶದ ಭಾಗಕ್ಕಾಗಿ ಮತ್ತು ದೇವರಿಗೆ ಕೊಡುವಂಥ ಭಾಗಕ್ಕಾಗಿ ಮತ್ತು ವಿಶೇಷವಾಗಿ ಕೊನೆ ಭಾಗದವರೆಗೂ ಕರ್ತನ ನಮ್ಮೊಂದಿಗೆ ಇದ್ದು ನಮ್ಮೊಂದಿಗೆ ಮಾತಾಡುವುದಕ್ಕಾಗಿ, ನಮ್ಮನ್ನು ಖಂಡಿಸಿ ಗದರಿಸಿ ನಮ್ಮನ್ನು ಬಲಪಡಿಸಿ ಎಚ್ಚರಿಸುವುದಕ್ಕಾಗಿ ನಾವು ಎಲ್ಲರೂ ಒಟ್ಟಾಗಿ ಸೇರಿ ಒಂದೇ ಮನಸ್ಸಿಂದ ಕರ್ತನಿಗೆ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ಪರಿಶುದ್ಧ ದೇವರೇ, ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ ಮಾಡುತ್ತೇವೆ. ನಮ್ಮ ರಕ್ಷಕನ ಒಡೆಯನು ಮೋಚಕನ ದೇವರಾಗಿರುವಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಸಭೆಯಾಗಿ ನಾವು ಪ್ರಾರ್ಥಿಸುತ್ತೇವೆ ದೇವರೇ. ವಿಶೇಷವಾಗಿ ಇಲ್ಲಿ ತನಕ ಸ್ವಾಮಿ ನಿನ್ನ ಮಕ್ಕಳನ್ನು ಮರೆಮಾಚಿ ಆತ್ಮದಲ್ಲಿ ಸತ್ಯದಲ್ಲಿ ಆರಾಧಿಸುವುದಕ್ಕಾಗಿ, ಆರಾಧನೆಯಲ್ಲಿ ಮುಳುಗುವುದಕ್ಕಾಗಿ, ಆರಾಧನೆಯಲ್ಲಿ ಸ್ವಾಮಿ ನಾವು ತೊಡಗುವುದಕ್ಕಾಗಿ ನಾನು ಮಾಡಿದಂಥ ಎಲ್ಲ ಮೇಲುಗಳಿಗಾಗಿ, ಅದ್ಭುತಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಮುಂದೆ ಬರಲಿರುವಂಥ ಸಾಕ್ಷಿ ಭಾಗವನ್ನ, ಮುಂದೆ ಬರಲಿಕ್ಕಿರುವಂಥ ದೇವರ ವಾಕ್ಯದ ಭಾಗವನ್ನ, ಮುಂದೆ ಬರಲಿಕ್ಕಿರುವಂಥ ಅಂತ್ಯ ಆಶೀರ್ವಾದದ ಭಾಗವನ್ನ, ದೇವರ ಪ್ರಾರ್ಥನಾ ಮನವಿಗಳ ಭಾಗಗಳನ್ನು ಕೂಡ ನಾವು ನೆನಪು ಮಾಡಿಕೊಳ್ಳುತ್ತೇವೆ. ವಿಶೇಷವಾಗಿ ನಮ್ಮ ದಾಸರನ್ನ ಮರೆಮಾಚಿ ನಮ್ಮೊಂದಿಗೆ ಮಾತಾಡು ಸ್ವಾಮಿ. ನಾವೆಲ್ಲಿ ಬಿದ್ದಿದ್ದೇವೆ, ಎಲ್ಲಿ ಎಡವಿದ್ದೇವೆ, ಎಲ್ಲಿ ಮುಗ್ಗಾರವಾಗಿದ್ದೇವೆ, ಎಲ್ಲಿ ನಿನ್ನ ವಾಕ್ಯದಿಂದ ನಮ್ಮನ್ನು ಎಚ್ಚರಿಸಲಿಕ್ಕಿದ್ರು, ಎಲ್ಲಿ ನಿನ್ನ ವಾಕ್ಯದಿಂದ ನಮ್ಮೊಟ್ಟಿಗೆ ಮಾತಾಡ್ಲಿಕ್ಕಿದ್ರು ನಾವು ಅದನ್ನು ಸ್ವೀಕಾರ ಮಾಡುತ್ತೇವೆ ದೇವರೇ. ಯಾರಾದರೂ ದುಃಖದಲ್ಲಿ, ಚಿಂತೆಯಲ್ಲಿ, ಕಣ್ಣೀರಿನಲ್ಲಿ, ಕೊರತೆಯಲ್ಲಿ, ಸಮಸ್ಯೆಯಲ್ಲಿ, ಅವಮಾನದಲ್ಲಿ, ರೋಗದಲ್ಲಿ ಬಂದಿದ್ದಾದರೆ ಯೇಸುವಿನ ನಾಮದಲ್ಲಿ ಅವರೆಲ್ಲರೂ ಕೂಡ ಆರೋಗ್ಯ ಹೊಂದಿದವರಾಗಿ, ಬಿಡುಗಡೆ, ಆರೋಗ್ಯ, ಭಾಗ್ಯ, ಬಲ ಹೊಂದಿದವರಾಗಿ, ಸಂತೋಷ, ಸಮಾಧಾನ, ಸಮೃದ್ಧಿ ಹೊಂದಿದವರಾಗಿ ಹಿಂತಿರುಗಲಿಕ್ಕೆ ನೀನು ಸಹಾಯ ಮಾಡು. ನಮ್ಮನ್ನು ಇಲ್ಲಿವರೆಗೂ ನಡೆಸಿದ್ದೀನಿ, ಮುಂದೆ ಸಹ ನಡೆಸಿ ಸಹಾಯ ಮಾಡ್ರಿ. ಆರಂಭ ಅಲ್ಪವಾಗಿದ್ರು ಅಂತ್ಯವಾದ ಸಂಪೂರ್ಣವಾಗಿರ್ತದೆ ದೇವರೇ. ನಮ್ಮ ತಪ್ಪುಗಳನ್ನು ನಾವು ಒಪ್ಪಿಕೊಂಡವರಾಗಿ, ನಮ್ಮ ತಪ್ಪುಗಳನ್ನು ನಾವು ಅರಿಕೆ ಮಾಡಿಕೊಂಡವರಾಗಿ, ನಮ್ಮ ತಪ್ಪುಗಳನ್ನು ನಾವು ಬಿಟ್ಟವರಾಗಿ, ನಾವು ಲೋಕದಲ್ಲಿ ಮತ್ತೆ ನಾವಿರುವಂತಹ ಸ್ಥಳಗಳಲ್ಲಿ ನಾವು ಜೀವಿಸುವುದಕ್ಕೆ ನೀನು ನಮಗೆ ಸಹಾಯ ಮಾಡು. ನೀನು ಮಾಡಿದಂಥ ಎಲ್ಲ ಮೇಲುಗಳಿಗಾಗಿ, ಉಪಕಾರಗಳಿಗಾಗಿ ಸ್ತೋತ್ರ ಮಾಡುತ್ತೇವೆ. ಎಲ್ಲ ಘನಮಾನ ಮಹಿಮೆ ಯೇಸಪ್ಪ ನಿಮ್ಮೊಬ್ಬರಿಗೆ ಮಾತ್ರ ಸಲ್ಲಿಸುತ್ತಾ ಪ್ರಾರಂಭದಿಂದ ಕೊನೆಯವರೆಗೂ ನಿನ್ನ ಚಿತ್ತದಂತೆ ನಡೆಸು, ನಿನ್ನ ಆತ್ಮನಿಂದ ಮುಖಾಂತರ ನಮ್ಮನ್ನು ನಡೆಸು, ಮಹಿಮೆ ಹೊಂದು. ಎಲ್ಲ ಮಹಿಮೆ ನಿನಗಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಟ್ಟಿಗೆ ತರ ಹಲ್ಲೆಲೂಯಾ. ಆರ್ ಯು ಆಲ್ ವಿತ್ ಮೀ? ನನ್ನೊಂದಿಗಿದ್ದೀರಾ? ನನ್ನ ಜೊತೆಗಿದ್ದೀರೇನ್ರಿ ಎಲ್ಲರೂ? ಹಲ್ಲೆಲೂಯಾ. ಮತ್ತು ನಾವು ಬರ್ತೀವಿ ವಾರದ ಮೊದಲನೇ ದಿವಸ ನಿಮ್ಮೆಲ್ಲರ ಸಂತೋಷಪೂರ್ವಕವಾಗಿ ನಾವು ಆಹ್ವಾನಿಸುತ್ತೇವೆ. ಬಂದಿರುವಂಥ ಎಲ್ಲ ನನ್ನ ಸಭೆಯ ದೇವ ಮಕ್ಕಳಿಗೆ ಯೇಸು ಸ್ವಾಮಿ ನಾಮದಲ್ಲಿ ನಾನು ವಂದನೆ ಸಲ್ಲಿಸ್ತೇನೆ. ಇವತ್ತು ಅನೇಕರ ಮಧ್ಯದಲ್ಲಿದ್ದ, ಯಾಕಂದರೆ ಹೊರಗಡೆ ಲೋಕದಲ್ಲಿ ಒಂದು ಹಬ್ಬ ಇರೋದ್ರಿಂದ ಅವರಿಗೆ ಕೆಲಸ ಒತ್ತಡ ಇರೋದ್ರಿಂದ ಅನೇಕರು ನನಗೆ ಕರೆ ಮಾಡಿ ಹೇಳಿದ್ದಾರೆ, ಸೊ ಇವತ್ತು ಬರಲಿಕ್ಕಾಗಲ್ಲ ಅಂತ. ಆದರೆ ಅವ್ರಿಗಾಗಿ ನಾವು ಪ್ರಾರ್ಥಿಸೋಣ. ಮುಂದಿನ ವಾರ ಅವರೆಲ್ಲರೂ ದೇವರು ಸಮ್ಮುಖದಲ್ಲಿ ಆಗಮಿಸುವಂತೆ ದೇವರು ಅವ್ರಿಗೆ ಸಹಾಯ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಆಮೇನ್, ಹಲ್ಲೆಲೂಯಾ. ಜೋರಾಗಿ ಎತ್ತರ ಹಲ್ಲೆಲೂಯಾ. ಎಷ್ಟು ಜನ ಯೇಸು ಸ್ವಾಮಿನ ಪ್ರೀತಿಸ್ತಾ ಇದ್ದೀರಿ? ಡು ಯು ಲವ್ ಜೀಸಸ್? ಆಮೇನ್, ಆಮೇನ್. ಈ ಸಮಯದಲ್ಲಿ ನಾವು ಮುಂದುವರಿಗಿಂತ ಮುಂಚಿತವಾಗಿ ಮುಖ್ಯವಾದ ಕೆಲವೊಂದು ಪ್ರಕಟಣೆಯನ್ನು ಮಾಡಲಿಕ್ಕಾಗಿ ಬಯಸ್ತೇನೆ. ಯಥಾ ಪ್ರಕಾರ ನಡೀತಾ ಇರುವಂಥ ಎಲ್ಲ ಸೆಲ್ ಗ್ರೂಪ್ಗಳು, ಹೌಸ್ ವಿಸಿಟಿಂಗ್ಗಳು ಆಯಾ ಸ್ಥಳದಲ್ಲಿ ನಡೀತಾ ಇರ್ತವೆ. ಹತ್ತಿರವಿರುವಂಥ ಎಲ್ಲ ದೇವ ಮಕ್ಕಳು ನೀವು ಭಾಗವಹಿಸಬೇಕೆಂಬುದಾಗಿ ನಾನು ಕೇಳಿಕೊಡ್ತೇನೆ. ನಾಳೆ ಬೆಳಗಿನ ಜಾವ 10 ಗಂಟೆಯಿಂದ ಸಾಯಂಕಾಲವರೆಗೂ 3:30ವರೆಗೂ ನಮಗಿಲ್ಲಿ
ಒಂದು ತರಬೇತಿ ಇರ್ತದೆ. ನಿಮಗೆಲ್ಲರಿಗೂ ಗೊತ್ತು, ಸ್ಪಿಟ್ ತರಬೇತಿಯನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ಶಿಷ್ಯತ್ವದ ಒಂದು ತರಬೇತಿ. ಆ ಒಂದು ತರಬೇತಿನಲ್ಲಿ ಎಲ್ಲ ಒಂದು ಸ್ಟೂಡೆಂಟ್ಗಳು ಯಾರೆಲ್ಲ ಕಲಿತಾ ಇದ್ದರು, ದಯವಿಟ್ಟು ಎಲ್ಲರೂ ಬಂದು ತಪ್ಪದೆ ಭಾಗವಹಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಹಲ್ಲೆಲೂಯ. ಇದೇ ಸ್ಥಳದಲ್ಲಿರ್ತದೆ. ದಯವಿಟ್ಟು ಎಲ್ಲರೂ ವಿದೌಟ್ ಮಿಸ್ ಎಲ್ಲರೂ ಬಂದು ತರಬೇತಿಯನ್ನು ಭಾಗವಹಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಶುಕ್ರವಾರದ ಉಪವಾಸ ಪ್ರಾರ್ಥನೆ ಇರ್ತದೆ. ದಯವಿಟ್ಟು ಎಲ್ಲರೂ ಬಂದು ಭಾಗವಹಿಸಬೇಕೆಂಬುದನ್ನು ಕೇಳ್ಕೊಳ್ತೇನೆ. ನಮ್ಮ ಮನೆಯಲ್ಲಿ ಅದು ಇರುವಂಥದ್ದು. ದಯವಿಟ್ಟು ಎಲ್ಲರೂ ನೀವು ಸಮಯ ಮಾಡ್ಕೋದಾದರೆ ನಾವೆಲ್ಲರೂ ಒಟ್ಟಾಗಿ ಉಪವಾಸ ಪ್ರಾರ್ಥನೆಯಲ್ಲಿ ಭಾಗವಹಿಸ್ಬೋದು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸೊ ಪ್ರಾರ್ಥಿಸಿರಿ. ಯಾಕೆಂದರೆ ಈ ತಿಂಗಳಲ್ಲಿ ಒಂದು ಮೀಟಿಂಗ್ ಮಾಡಬೇಕಾಗಿತ್ತು, ಬಟ್ ಅನಾನುಕೂಲತೆ ಕಾರಣ ಸೇವಕರು ಬೀಜ ಆಗಿರೋದ್ರಿಂದ ಅವರು ಸಿಗ್ತಾ ಇಲ್ಲ. 24, 25 ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಬಟ್ ಅವರು ಆಗಲೇ ಜಮಖಂಡಿನಲ್ಲಿ ಬುಕ್ ಆಗಿದ್ದಾರಂತೆ. ಸೊ ಅದಕ್ಕಾಗಿ ಮಾಸ್ಟರ್ ಮುಂದಿನ ಸರ್ತಿ ನಾನು ಖಂಡಿತ ಬೇರೆ ಟೈಮ್ ಕೊಡೋದಾದರೆ ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಆ ಕುರಿತಾಗಿ ನೀವು ಪ್ರಾರ್ಥಿಸ್ರಿ. ದೇವರ ಚಿತ್ತ ಏನಿಲ್ಲ ಗೊತ್ತಿಲ್ಲ, ಅದಕ್ಕಾಗಿ ದೇವರು ಎಲ್ಲ ಕಾರ್ಯಗಳನ್ನ ಸಹಾಯ ಮಾಡುವಂತೆ ನೀವೆಲ್ಲರೂ ಪ್ರಾರ್ಥಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೀನಿ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಜನ ನನ್ನ ಜೊತೆಗಿದ್ದೀರಿ? ನನ್ನ ಜೊತೆಗಿದ್ದೀರಾ? ಹಲ್ಲೆಲೂಯ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳುವಂಥ ಸಮಯ. ನಮ್ಮ ಮಧ್ಯದಲ್ಲಿ ಸಹೋದರ ಕೃಪಾ ಅವರು ಇದ್ದಾರೆ. ನಾನು ಭಾಳ ದಿವಸ ಹೇಳ್ತಾ ಇದ್ದೆ ದೇವರಿಗೆ ಕೊಡಬೇಕು ಅಂತ, ಆದರೆ ಅವರಿಗೆ ಸಮಯ ಸಿಗ್ತಾ ಇಲ್ಲ. ಆದರೆ ಇವತ್ತು ದೇವರಿಗೆ ಸಮಯ ಒದಗಿಸಿಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ವಂದನೆ ಸಲ್ಲಿಸ್ತೇನೆ. ಹಲ್ಲೆಲೂಯ. ಸೊ ಈ ಸಮಯದಲ್ಲಿ ನಾವು ಚಪ್ಪಾಳೆ ತರ್ತಾವ್ರ ನಮ್ಮ ಮೊದಲನ್ನು ಸ್ವಾಗತ ಮಾಡಿಕೊಳ್ಳೋಣ ಜೋರಾದ ಚಪ್ಪಾಳೆಯೊಂದಿಗೆ. ಸಿಸ್ಟರ್ ಕೃಪಾ ಅವ್ರನ್ನ ಮುಂದೆ ಬರಮಾಡಿಕೊಳ್ಳೋಣ. ಸ್ತ್ರೀಯರು ಬೆಳಿಬೇಕು ಅಲ್ವಾ, ಮಹಿಳೆಯರು ಬೆಳಿಬೇಕೆಂಬುದೇ ದೇವರ ಆಸೆ ಮತ್ತು ನಮ್ಮ ಆಸೆ ಕೂಡ ಆಗಿದೆ. ಹಲ್ಲೆಲೂಯ. ದೇವರ ಆಶೀರ್ವಾದ ಮಾಡಲಿ. ಆ ದೇವರ ವಾಕ್ಯಕ್ಕಾಗಿ ನಾನು ಸಹೋದರಿಗೆ ಒಪ್ಪಿಸಿಕೊಡ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲ್ರಿ. ಬಹಳ ದಿನಗಳ ನಂತರ ವಾಕ್ಯವನ್ನು ಹೇಳಲಿಕ್ಕಾಗಿ ದೇವರು ಸಹಾಯ ಮಾಡಿದ್ದಾರೆ. ಅದಕ್ಕಾಗಿ ದೇವರನ್ನು ಕೊಂಡಾಡ್ತೇನೆ. ಹಲ್ಲೆಲೂಯ. ಯಾಕಂತಂದರೆ ದೇವರ ವಾಕ್ಯವನ್ನು ನಾವು ಧ್ಯಾನಿಸಬೇಕಾಗಿದೆ. ದೇವರ ವಾಕ್ಯದೊಟ್ಟಿಗೆ ಪ್ರಾರ್ಥನೆಯೂ ಬಹಳ ಮುಖ್ಯವಾಗಿದೆ. ಹಲ್ಲೆಲೂಯ. ಇವೆರಡೂ ನಮ್ಮ ಜೀವನಕ್ಕೆ ಬಹಳ ಆಗಿರುವಂತಹ ಒಂದು ಕಾರ್ಯವಾಗಿದೆ. ಹಲ್ಲೆಲೂಯ. ಎಷ್ಟೋ ಜನರು ಈ ಕಾರ್ಯಗಳನ್ನು ಬಿಟ್ಟು ಯಾವ್ಯಾವ ಕಾರ್ಯಗಳಿಗಾಗಿ ತವಕ ಪಡುವವರಾಗಿದ್ದಾರೆ. ಹಲ್ಲೆಲೂಯ. ಆದರೆ ದೇವರ ಕೃಪೆ, ನಮಗೆ ದೇವರ ವಾಕ್ಯ ಮತ್ತು ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಅದು ಬಹಳ ಅವಶ್ಯಕವಾಗಿರುವಂಥದ್ದಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ಸಮಯದಲ್ಲಿ ನಾವು ದೇವರ ವಾಕ್ಯದ ಒಂದು ಭಾಗವನ್ನು ನೋಡುವಾಗ ಕ್ರೈಸ್ತರಿಗೆ ಯಾಕೆ ಕಷ್ಟಗಳು, ಹಿಂಸೆಗಳು ಎಂಬುದಾಗಿ ಕುರಿತು ನಾವು ಇವತ್ತಿನ ದಿನ ಧ್ಯಾನ ಮಾಡಲಿಕ್ಕಾಗಿ ಹೊಂಟಿದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಜನ ಇದನ್ನು ಕಲೀಲಿಕ್ಕಾಗಿ ಇಷ್ಟಪಡುವವರಾಗಿದ್ದೀರಿ? ಯಾಕಂದರೆ ನಾವು ದೇವರನ್ನು ನಂಬಿದ್ದೇವೆ. ಎಷ್ಟೋ ಜನರು ದೇವರನ್ನು ನಂಬಿಲ್ಲ. ಆದರೆ ದೇವರನ್ನು ನಂಬಿದವರಿಗೂ ಕಷ್ಟಗಳು ಬರ್ತವೆ, ದೇವರನ್ನು ನಂಬದೇ ಇರುವವರಿಗೂ ಕೂಡ ಕಷ್ಟಗಳು ಬರ್ತವೆ. ಹಲ್ಲೆಲೂಯ. ನಾವು ಕಷ್ಟಗಳು ಬರುವಾಗ ನಾವು ಕುಗ್ಗಿ ಹೋಗುವವರಾಗಿದ್ದೇವೆ. ಹಲ್ಲೆಲೂಯ. ನಾವು ಬಹು ಸಂಕಟಗಳನ್ನು ತಾಳಿಕೊಂಡು ದೇವರ ರಾಜ್ಯದಲ್ಲಿ ಪ್ರವೇಶ ಮಾಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಕಷ್ಟಗಳು, ಸಂಕಟಗಳನ್ನು ದಾಟಿಯೇ ನಾವು ದೇವರ ರಾಜ್ಯಕ್ಕೆ ಪ್ರವೇಶವನ್ನು ಮಾಡಬೇಕಾಗಿದೆ. ಹಲ್ಲೆಲೂಯ. ಎಸ ಹೌದ್ರಿ. ಯಾರು ಕೂಡ ಸುಮ್ಮನೆ ದೇವರ ರಾಜ್ಯಕ್ಕೆ ಹಾಗೆ ಸುಮ್ಮನೆ ಹೋಗ್ಲಿಕ್ಕಾಗಿ ಸಾಧ್ಯವಿಲ್ಲ ರೀ. ಆದರೆ ದೇವರ ರಾಜ್ಯವನ್ನು ನಾವು ಪ್ರವೇಶ ಮಾಡುವಾಗ ನಮಗೆ ಕಷ್ಟಗಳು, ಸಂಕಟಗಳು ಈ ಲೋಕದಲ್ಲಿ ಇದ್ದಿದ್ದೇವೆ. ಹಲ್ಲೆಲೂಯ. ಈ ಕಷ್ಟಗಳು, ಸಂಕಟಗಳು ಸ್ವತಃ ದೇವರನ್ನೇ ಬಿಡ್ಲಿಲ್ಲ ರೀ. ಹೌದ್ರಿ. ಈ ಕಷ್ಟಗಳು, ಸಂಕಟಗಳು ಸ್ವತಃ ದೇವರನ್ನೇ ಬಿಡ್ಲಿಲ್ಲ. ಈ ಜನರು ದೇವರನ್ನೇ ಹಿಂಸೆ ಮಾಡಿದಂಥವರು ನಮ್ಮನ್ನು ಕೂಡ ಹಿಂಸೆ ಮಾಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ವಾಕ್ಯವನ್ನು ಓದಿಕೊಳ್ಳೋಣ್ರಿ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ ಅದರ 20ನೇ ವಚನವನ್ನು ನಾವು ಈ ಸಮಯದಲ್ಲಿ ಓದಿಕೊಳ್ಳೋಣ. ಯೋಹಾನ 15:20. ಹಲ್ಲೆಲೂಯ.
ದನಿಗಿಂತ ಆಳು ದೊಡ್ಡವನಲ್ಲ ಎಂಬುದಾಗಿ ನಾನು ನಿಮಗೆ ಹೇಳಿದ ಮಾತನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅವರು ನನ್ನನ್ನು ಹಿಂಸೆ ಪಡಿಸಿದರೆ ನಿಮ್ಮನ್ನು ಸಹ ಹಿಂಸೆ ಪಡಿಸುವರು. ಅವರು ನನ್ನ ಮಾತನ್ನು ಕೈಗೊಂಡು ನಡೆದರೆ ನನ್ನ ಮಾತನ್ನು ಸಹ ಕೈಗೊಂಡು ನಡೆಯುವರು ಎಂಬುದಾಗಿ ನಾವಿಲ್ಲಿ ದೇವರ ವಾಕ್ಯವನ್ನು ನೋಡಿಕೋತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ದೇವರನ್ನೇ ಹಿಂಸೆ ಪಡಿಸಿದಂತ ಜನರು ನಮ್ಮನ್ನು ಕೂಡ ಹಿಂಸೆ ಪಡಿಸ್ತಾರೆ. ನಾವು ಕ್ರಿಸ್ತನಲ್ಲಿ ಇದ್ದುಕೊಂಡು ನಮ್ಮನ್ನ ಜನರು ಹಿಂಸೆ ಪಡಿಸ್ಲಿಲ್ಲ ಅಂದರೂ ಕೂಡ ನಮ್ಮನ್ನ ಹಿಂಸೆ ಪಡಿಸ್ಲಿಕ್ಕಾಗಿ ಒಬ್ಬನಿದ್ದಾನೆ. ಹಲ್ಲೆಲೂಯಾ, ಆತನೇ ಸೈತಾನನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಸೈತಾನನ ಒಂದು ಮಾತುಗಳಿಗೆ ಕಿವಿಗೊಡದೆ ಹೋಗಿರುವಾಗ, ನಾವು ಸೈತಾನನ ಒಂದು ಕಾರ್ಯಗಳನ್ನು ನಾವು ಮಾಡದೇ ಇರುವಾಗ ಆತನು ನಮಗೆ ಹಿಂಸೆಗಳನ್ನು ತೆಗೆದುಕೊಂಡು ಬರ್ತಾನ್ರಿ. ಹಲ್ಲೆಲೂಯಾ. ಯಾಕೆಂದ್ರೆ ನಾವು ದೇವರ ಮಾರ್ಗದಲ್ಲಿ ಜೀವಿಸ್ತಾ ಇರ್ತೇವೆ, ದೇವರ ಮಾರ್ಗದಲ್ಲಿ ನಾವು ನಡೀತಾ ಇರ್ತೇವೆ. ಹಲ್ಲೆಲೂಯಾ. ದೇವರಿಗೆ ಭಯಭಕ್ತಿ ಉಳ್ಳವರಾಗಿರ್ತೇವೆ, ದೇವರಿಗೆ ವಿಧೇಯರಾಗಿ ಜೀವಿಸ್ತಾ ಇರ್ತೇವೆ, ದೇವರಿಗೆ ನಾವು ಪ್ರಾರ್ಥನೆಯನ್ನು ಮಾಡುವವರಾಗಿರ್ತೇವೆ. ಹಲ್ಲೆಲೂಯಾ. ಇವೆಲ್ಲ ಕಾರ್ಯಗಳನ್ನ ಮಾಡುವಾಗಲೂ ಕೂಡ ನಮಗೆ ಸುಖ ಇರುವುದಿಲ್ಲ ರೀ. ಹಲ್ಲೆಲೂಯಾ. ಹೌದ್ರಿ, ನಾವು ದೇವರನ್ನ ನಂಬಿರ್ತೇವೆ ಒಂದು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳಾಗಿರ್ತೇವೆ, ಭಯ ಭಕ್ತಿ ಉಳ್ಳವರಾಗಿರ್ತೇವೆ, ದಾನ ಧರ್ಮಗಳನ್ನ ಮಾಡುವವರಾಗಿರ್ತೇವೆ. ಹಲ್ಲೆಲೂಯಾ. ಇವೆಲ್ಲ ಕಾರ್ಯಗಳನ್ನ ಮಾಡುವಾಗಲೂ ಕೂಡ ನಮಗೆ ಕಷ್ಟಗಳು ತಪ್ಪಿದ್ದಲ್ಲ ರೀ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದಕ್ಕೊಂದು ವಾಕ್ಯವನ್ನ ನೋಡಿಕೊಳ್ಳೋಣ್ರಿ. ಯೋಬನ ಒಂದು ಪತ್ರಿಕೆಯನ್ನ ನಾವು ತೆಗೆದುಕೊಳ್ಳೋಣ್ರಿ. ಯೋಬನು ಅದರ 1ನೇ ಅಧ್ಯಾಯ. ಒಂದನೇ ಅಧ್ಯಾಯ ಅದರ 6ನೇ ವಚನದಿಂದ ನಾವು ಓದಿಕೊಳ್ಳೋಣ. ಕೇಳಲು ಸೈತಾನನು ಯೆಹೋವನಿಗೆ, ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೇನು ಎಂದು ಹೇಳಿದನು. ಆಗ ಯೆಹೋವನು, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟೀಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ದೇವರು ಕೇಳ್ತಾ ಇದ್ದಾರೆ, ನನ್ನ ದಾಸನಾದ ಯೋಬನ ಮೇಲೆ ನೀನು ಗಮನವಿಟ್ಟಿದೀಯಾ? ಹಲ್ಲೆಲೂಯಾ. ಇಲ್ಲಿ ಸೈತಾನನು ಪ್ರತಿಯೊಬ್ಬೊಬ್ಬರ ಮೇಲೆ ಗಮನವನ್ನು ಇಡ್ತಾ ಇದ್ದಾನ್ರಿ. ಇಲ್ಲಿ ಯೋಬನು ಯಾರಾಗಿದ್ದನಂತಂದ್ರೆ ಆತನು ದೇವರ ಭಕ್ತನಾಗಿದ್ದನು. ಹಲ್ಲೆಲೂಯಾ. ಆತನು ದೊಡ್ಡ ಶ್ರೀಮಂತನಾಗಿದ್ದನು. ಆತನಿಗೆ ಎಷ್ಟೊಂದು ಆಸ್ತಿ ಐಶ್ವರ್ಯ ಅಂದ್ರೆ ಎಲ್ಲವನ್ನು ದೇವರು ಆತನಿಗೆ ಕೊಟ್ಟಿದ್ದೇನ್ರಿ. ಹಲ್ಲೆಲೂಯಾ. ಆದ್ರೆ ಇಲ್ಲಿ ನೋಡ್ತೇವೆ, ಒಂದಾನೊಂದು ದಿವಸ ದೇವದೂತನು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನೆಂಬ ಆಪದಕನು, ಹಲ್ಲೆಲೂಯಾ, ಸೈತಾನನು ಅಲ್ಲಿ ಏನ್ ಮಾಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ, ಯಾರ ಜೀವಿತವನ್ನ ನಾನು ನಾಶನಕ್ಕೆ ತಗೋಲಿ ಅಂತ ಹೇಳಿ. ಹಲ್ಲೆಲೂಯಾ. ಇವತ್ತಿನ ಬೆಳಗಿನ ಜಾವದಲ್ಲಿ ನೋಡ್ತಾ ಇದ್ದಾನೆ ಸೈತಾನನು, ಯಾರನ್ನ ನಾನು ಇವತ್ತಿನ ದಿನ ಹಿಡೀಲಿ. ಹಲ್ಲೆಲೂಯಾ. ಈ ಸ್ತ್ರೀಯರನ್ನ ಹಿಡಿಯಲ್ಲ, ಈ ಪುರುಷರನ್ನ ಹಿಡಿಯಲ್ಲ ಎಂಬುದಾಗಿ ನೋಡ್ತಾ ಇದ್ದಾನ್ರಿ ಸೈತಾನನು. ಯಾವರ ಜೀವಿತವನ್ನ ನಾಶಪಡಿಸ್ಬೇಕು ಇವತ್ತಿನ ದಿನ, ಯಾರ ಜೀವಿತವನ್ನ ಇವತ್ತಿನ ದಿನ ನಾನು ಹೇಗೆ ಅವರನ್ನ ನಾಶನ ಮಾಡ್ಲಿ ಅವ್ರನ್ನ ಎಂಬುದಾಗಿ ಸೈತಾನನು ಕಾದು ಕುಳ್ಕೋತಾ ಇದ್ದಾನ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದೆ ಹೋದ್ರಿ. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದಾನೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಎಂದು ಸೈತಾನನಿಗೆ ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಏನಾಗಿದ್ದಂತಂದ್ರೆ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನು. ಹಲ್ಲೆಲೂಯಾ. ಆತನು ಯಾವಾಗಲೂ ದೇವರಿಗೆ ಭಯಪಡುವಂತ ವ್ಯಕ್ತಿ ಆಗಿದ್ದನು. ಆತನು ಜನರಿಗೆ ಅಷ್ಟು ಇದನ್ನ ಮಾಡ್ತಿರ್ಲಿಲ್ಲ, ಆದರೆ ದೇವರಿಗೆ ಏನ್ ಮಾಡ್ತಾ ಇದ್ದಂದ್ರೆ ಭಯಭಕ್ತಿ ಉಳ್ಳವನಾಗಿ ಜೀವನ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅಷ್ಟೊಂದು ಐಶ್ವರ್ಯ ಇತ್ರಿ, ಅಷ್ಟೊಂದು ಮಕ್ಕಳಿದ್ರು, ಆತನಿಗೆ ಕೈಗೊಂದು ಕಾಲ್ಗೊಂದು ಆಳು, ಅಷ್ಟು ಒಂಟೆಗಳು ಕುದುರೆಗಳು ಎಲ್ಲವೂ ಇರುವಾಗ ಅಷ್ಟೊಂದು ಭಯಭಕ್ತಿ ಉಳ್ಳವನಾಗಿಯೂ ಆತನಿದ್ದರಿ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾವು ನೋಡ್ತೇವೆ, ಒಬ್ಬರಿಗೆ ಐಶ್ವರ್ಯ ಬಂದ್ಬಿಟ್ರೆ ಅವ್ರಿಗೆ ದೇವ್ರ ನೆನಪಾಗಂಗಿಲ್ಲ ರೀ. ಹಲ್ಲೆಲೂಯಾ.
ಆ ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ ನಾವು ಅಂದ್ರೆ ಐಶ್ವರ್ಯವಂತರು ದೇವರ ರಾಜ್ಯಕ್ಕೆ ಪ್ರವೇಶ ಮಾಡುವಂಥದ್ದು ಬಹಳ ಕಷ್ಟ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಎಷ್ಟೋ ದಾನ ಧರ್ಮಗಳನ್ನು ಮಾಡಿದ್ರು ಅವರಿಗೆ ಭಯ ಭಕ್ತಿ ಅನ್ನೋದು ಇರುವುದಿಲ್ಲ ರೀ. ಹಲ್ಲೆಲೂಯ. ಆದ್ರೆ ಇಲ್ಲಿ ಯೋಬನ ಒಂದು ಜೀವಿತವನ್ನ ನೋಡ್ತೇವೆ. ಆತನ ಏನಾಗಿದ್ದಂತಂದ್ರೆ ದೇವರಲ್ಲಿ ಭಯ ಭಕ್ತಿ ಉಳ್ಳವನಾಗಿದ್ದನು. ಹಲ್ಲೆಲೂಯ, ಹಲ್ಲೆಲೂಯ. ಆತನೇನಾಗಿದ್ದಂತಂದ್ರೆ ಮುಂದೆ ಕೆಟ್ಟದ್ದನ್ನ ಯಾವತ್ತಿಗೂ ಆತನೇನ್ ಮಾಡ್ತಾ ಇದ್ದ, ನಿರಾಕರಿಸುವಂತ ವ್ಯಕ್ತಿ ಆಗಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಆತನ ಕೆಟ್ಟದ್ದನ್ನ ನಿರಾಕರಿಸ್ತಾ ಇದ್ದ, ಆಮೇಲೆ ನಿರ್ದೋಷಿ ಆಗಿದ್ದ, ಯಥಾರ್ಥ ಚಿತ್ತನಾಗಿದ್ದ ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯ. ಎಷ್ಟು ನೋಡ್ರಿ, 5 ಅಂಶಗಳು ಆತನ ಜೀವಿತದಲ್ಲಿದ್ದು ರೀ. ಹಲ್ಲೆಲೂಯ. ಆತನ ಭಯ ಭಕ್ತಿಯುಳ್ಳವನಾಗಿದ್ದ, ಆತನ ನಿರ್ದೋಷಿ ಆಗಿದ್ದ, ಕೆಟ್ಟದನ್ನ ನಿರಾಕರಿಸ್ತಾ ಇದ್ದ, ದಾನ ಧರ್ಮಗಳನ್ನ ಮಾಡ್ತಾ ಇದ್ದ. ಹಲ್ಲೆಲೂಯ. ಇಷ್ಟು ಕಾರ್ಯಗಳನ್ನ ಆತನು ಮಾಡ್ತಾ ಇದ್ದ. ದೇವರ ಮುಂದೆ ಯಥಾರ್ಥವಾಗಿರುವಂತ ವ್ಯಕ್ತಿ ಆತನು. ಹಲ್ಲೆಲೂಯ. ನಮ್ಮ 5 ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇದಾವ. ಹಲ್ಲೆಲೂಯ. ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಬೇಕ್ರಿ. ಯೋಬನಿಗೆ ಇಷ್ಟೆಲ್ಲಾ ಇರುವಾಗ ಸೈತಾನನೆಂಬ ಅಪಾದಕನು ಆತನನ್ನ ಏನ್ ಮಾಡ್ತಾ ಇದ್ದಾನೆ, ದುಗ್ತಾ ಇದ್ದಾನೆ. ಹಲ್ಲೆಲೂಯ. ನಮ್ಮಲ್ಲೂ ಕೂಡ ಅಷ್ಟು ಕಾರ್ಯಗಳು ಇರುವಾಗ ದೇವರ ಭಯ ಭಕ್ತಿಯಲ್ಲಿ ಜೀವಿಸ್ತಾ ಇರ್ತೀವಿ, ಯೇಸುವನ್ನ ನಂಬಿದೇವಿ, ಪ್ರಾರ್ಥನೆ ಮಾಡ್ತಾ ಇದ್ದೇವಿ, ವಾಕ್ಯವನ್ನ ಧ್ಯಾನಿಸ್ತಾ ಇದ್ದೇವಿ, ವಾಕ್ಯದ ಅನುಸಾರವಾಗಿ ಜೀವಿಸ್ತಾ ಇದ್ದೇವಿ. ಯಾರಾದ್ರೂ ಕಷ್ಟ ಅಂತ ಬರುವಾಗ ಅವರಿಗೆ ನಾವು ಸಹಾಯವನ್ನ ಮಾಡ್ತೇವಿ. ಹಲ್ಲೆಲೂಯ, ಹಲ್ಲೆಲೂಯ. ಈ ಎಲ್ಲಾ ಕಾರ್ಯಗಳನ್ನ ಮಾಡುವಾಗ ಸೈತಾನನು ನಮ್ಮನ್ನ ನೋಡ್ತಾ ಇದ್ದಾನೆ. ಆತನಿಗೆ ಅದು ಇಷ್ಟ ಇಲ್ಲ ರೀ. ಆ ಕಾರ್ಯಗಳನ್ನ ಮಾಡುವಾಗ ಆತನಿಗೆ ಇಷ್ಟ ಇಲ್ಲ ರೀ. ಅದಕ್ಕಾಗಿ ಆತನ ಏನ್ ಮಾಡ್ತಾ ಇದ್ದಾನೆ, ಅಲ್ಲಲ್ಲಿ ಏನ್ ಮಾಡ್ತಾ ಇದ್ದಾನೆ, ಹುಡುಕ್ತಾ ಇದ್ದಾನೆ. ಇವತ್ತಿನ ದಿನ ನಾನು ಯಾರನ್ನ ನಾಶ ಮಾಡ್ಲಿ, ಇವತ್ತಿನ ದಿನ ಯಾರ ಜೀವಿತವನ್ನ ನಾನು ಹಾಳು ಮಾಡ್ಲಿ ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗೆ ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಎಂಬುದಾಗಿ ನೋಡ್ತೇವೆ. ಆತನು ಮಾಡುವಂತ ಕಾರ್ಯಗಳನ್ನು ನೋಡ್ತಾ ಇರುವಾಗ ಭೂಲೋಕದಲ್ಲಿ ಆತನಂತ ವ್ಯಕ್ತಿಯನ್ನು ಹುಡುಕ್ತಾ ಇದ್ರೆ ಯಾರು ಕೂಡ ಇಲ್ಲ ಎಂಬುದಾಗಿ ನೋಡ್ತೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಸೈತಾನನು ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದಾನೋ. ಅಂದ್ರೆ ಸೈತಾನನ ಒಂದು ಯೋಚನೆ ಏನಾಗಿದೆ ಅಂತಂತಂದ್ರೆ, ಯೋಬನು ಅಷ್ಟು ಭಯಭಕ್ತಿ ಉಳ್ಳವನಾಗಿದ್ದಾನಂತಂದ್ರೆ ಆತನಿಗೆ ಏನಾದ್ರೂ ಒಂದು ಲಾಭ ಇರ್ಬೇಕಲ್ಲ, ಹೌದಲ್ರಿ? ಈಗ ನಾವೆಲ್ಲರೂ ದೇವರನ್ನ ನಂಬಿದೇವಂತಂದ್ರೆ ನಮಗೊಂದು ಏನೋ ಒಂದು ಲಾಭ ಇರ್ಬೇಕಿದ್ರಲ್ಲಿ. ಲಾಭ ಇಲ್ಲದೆ ಯಾರು ಕೂಡ ಯಾವ ಕೆಲಸವನ್ನು ಮಾಡಂಗಿಲ್ಲ ರೀ. ಹಲ್ಲೆಲೂಯ. ಆದ್ರೆ ಸೈತಾನನು ಅದನ್ನ ನೋಡ್ರಿ, ಎಷ್ಟು ಆತನ ತಲೆಯಲ್ಲಿ ಆತನ ಯೋಚನೆ ಮಾಡ್ತಾನಂತಂದ್ರೆ ಈತನಿಗೆ ಏನಾದ್ರೂ ಲಾಭವಿದ್ದಲ್ಲೇ ಆತನ ದೇವರಲ್ಲಿ ಭಯಭಕ್ತಿ ಇಟ್ಟಿದ್ದಾನೆ. ಇಲ್ಲಾಂದ್ರೆ ಯಾರು ಭಯಭಕ್ತಿ ಇಡ್ತಾರೆ ಹಾಗೆ ಸುಮ್ನೆ? ಹಲ್ಲೆಲೂಯ. ಅದಕ್ಕೆ ದೇವರ ಮುಂದೆ ವಾಕ್ಯ ನೋಡ್ತೇವೆ, ನೀನು ಅವನಿಗೂ ಅವನ ಮನೆಗೂ ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದಾನೋ. ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲಾ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲು ಬೇಲಿಯನ್ನು ಹಾಕಿದ್ದೀಯಲ್ಲ. ದೇವರಿಗೆ ಕೇಳ್ತಾ ಇದ್ದಾನೆ ಸೈತಾನನು, ಆತನನ್ನ ನಾಶ ಮಾಡ್ಬೇಕೆಂಬುದಾಗಿ ನಾ ಇವತ್ತು ನೋಡ್ತಾ ಇದ್ದೇನೆ. ಆದ್ರೆ ದೇವ್ರೆ ನೀನ್ ಏನ್ ಮಾಡಿದ್ದಿ? ಸೈತಾನನಿಗೆ ಗೊತ್ತು ದೇವರು ಯಾರೆಂಬುದಾಗಿ. ಸೈತಾನನು ಒಬ್ಬರ ಜೀವಿತದಲ್ಲಿ ಆತನು ಬರ್ಬೇಕಂತಂದ್ರೆ ಆತನು ಸುಮ್ಮನೆ ಬರಂಗಿಲ್ಲ ರೀ. ಹಲ್ಲೆಲೂಯ. ಯೋಬನ ಒಂದು ಜೀವಿತವನ್ನ ನಾಶ ಮಾಡ್ಬೇಕಂತ ನಾನು ನೋಡ್ತಾ ಇದ್ದೇನೆ. ಆದ್ರೆ ನೀನೇನ್ ಮಾಡಿದ್ದಿ? ಆತನ ಮನೆ ಸುತ್ತಲೂ ನೀ ಏನ್ ಮಾಡಿದ್ದಿ? ಬೇಲಿಯನ್ನು ಹಾಕಿದ್ದಿ. ಹಲ್ಲೆಲೂಯ. ನೀವ್ ಅನ್ಕೋತಾ ಇರ್ಬಹುದು, ದೇವರು ನಮ್ಮನ್ನ ನೋಡ್ತಾ ಇಲ್ಲ, ದೇವರು ನಮ್ಮನ್ನ ಕಾಯ್ತಾ ಇಲ್ಲ. ಹಲ್ಲೆಲೂಯ. ದೇವರು ನಮ್ಮನ್ನ ಸಂಗಡ ಇದ್ದಾರೆ. ಹಲ್ಲೆಲೂಯ. ದೇವರು ನಮ್ಮ ಸಂಗಡ ಯಾವಾಗಲೂ ಇರುವಂತ ದೇವರು, ನಮ್ಮನ್ನು ಯಾವಾಗಲೂ ಪ್ರೀತಿ ಮಾಡುವಂತ ದೇವರು. ಹಲ್ಲೆಲೂಯ. ದೇವರು ನಮ್ಮ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ನಮ್ಮ ಸುತ್ತಲೂ ಒಂದು ಬೇಲಿಯನ್ನು ಹಾಕಿದ್ದಾನೆ. ನಾವು ಹೋಗುವಾಗಲೂ ನಮ್ಮ ಸಂಗಡ ಇರುವಂತ ದೇವರು. ನಾವು ಕೂತುಕೊಳ್ಳುವುದು ಗೊತ್ತು, ನಾವು ಹೇಳುವುದು ಗೊತ್ತು, ನಮ್ಮ ಆಲೋಚನೆಗಳು ಏನೆಂಬುದು ದೇವರಿಗೆ ಗೊತ್ತ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕಾಗಿ ನಾವು ದೇವರಲ್ಲಿ ನಾವು ಕೇಳ್ತಾ ಇರ್ತೇವೆ, ದೇವರೇ ಯಾಕಪ್ಪ ನಮಗೆ ಕಷ್ಟಗಳು?
ನೋಡ್ರಿ, ಯೋಬನು ಅಷ್ಟೆಲ್ಲಾ ಭಯಭಕ್ತಿ ಉಳ್ಳಂತ ವ್ಯಕ್ತಿ ಆಗಿದ್ರು ಕೂಡ ಆತನಿಗೆ ಕಷ್ಟಗಳು ತಪ್ಪಲೇ ಇಲ್ಲ ರೀ. ಆತನ ಒಂದು ಈ ಯೋಬನ ಒಂದು ಪುಸ್ತಕವನ್ನ ಓದುವಾಗ ಅದ ಏನಂತಂದ್ರೆ ಆತನು ಎಲ್ಲವನ್ನ ಕಳೆದುಕೊಳ್ತಾ ಇದ್ದಾನ್ರಿ. ಇಲ್ಲಿ ಮುಂದೆ ನಾವು ವಾಕ್ಯವನ್ನ ನೋಡ್ತೇವೆ. ನೀನ್ ಬೇಲಿ ಹಾಕಿದ್ಯಲ್ಲಪ್ಪ ದೇವರೇ, ಅವನ ಕೈ 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 ಹಾಕಿದ ಕೆಲಸವನ್ನು ನೀವು ಸಫಲಪಡಿಸುತ್ತಿರುವುದರಿಂದ ಅವನ ಸಂಪತ್ತನ್ನು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ. ಸೈತಾನನು ಆತನಿಗೆ ದೇವರಿಗೆ ಹೇಳ್ತಾ ಇದ್ದಾನೆ, ಆತನ ಏನ್ ಮಾಡ್ತಾ ಇದ್ದಾನೆ ಅದೆಲ್ಲವೂ ಸಫಲವಾಗ್ತಾ ಇದೆ, ನಾವು ಆತನನ್ನು ಹೇಗೆ ಇದನ್ನು ಮಾಡ್ಲಿ ಎಂಬುದಾಗಿ. ಹಲ್ಲೆಲೂಯ. ಆದ್ರೆ ಆತನು ಸೈತಾನನಿಂದ ಅಪ್ಪಣೆ ಪಡಿತಾನೆ, ದೇವರಿಂದ ಅಪ್ಪಣೆ ಪಡಿತಾನೆ. ಏನಂತಂದ್ರೆ 12ನೇ ವಚನವನ್ನ ನಾವು ಓದಿಕೊಳ್ಳೋಣ್ರಿ ಸಮಯದಲ್ಲಿ. ಆಗ ಅವನು ನಿನ್ನ ಎದುರಿಗೆ ನಿನ್ನನ್ನು ದೂಷಿಸುವನು ಅಂದನು. ಯೆಹೋವನು ಸೈತಾನನಿಗೆ, ಅವನ ಸ್ವಾಸ್ಥ್ಯವೆಲ್ಲ ನಿನ್ನ ಕೈಯಲ್ಲಿದೆ ನೋಡು, ಆದರೆ ಅವನ ಮೈ ಮೇಲೆ ಮಾತ್ರ ಕೈ ಹಾಕಬೇಡ ಎಂದು ಅಪ್ಪಣೆ ಕೊಟ್ಟನು. ಆಗ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆ ಸೈತಾನನಿಂದ ಅಪ್ಪಣೆ ತೆಗೆದುಕೊಳ್ತಾನೆ ಅಂದ್ರೆ ನೀ ಅವನ್ಗೆ ಏನೆಲ್ಲ ಮಾಡು, ಆದ್ರೆ ಆತನ ಮೇಲೆ ನೀನ್ ಕೈ ಹಾಕೋಂಗಿಲ್ಲ. ಹಲ್ಲೆಲೂಯ. ಆತ ನಿನಗೆ ಕಷ್ಟ ಕೊಡ್ತಿಲ್ಲ, ಕೊಡು, ನೀನ್ ಏನ್ ಮಾಡ್ತಿ ಮಾಡು, ಆದ್ರೆ ಆತನ ಮೇಲೆ ನಿನಗೆ ಯಾವುದೇ ಅಧಿಕಾರವಿಲ್ಲ. ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ಕಷ್ಟಗಳು, ದುಃಖಗಳು, ನೋವುಗಳು, ರೋಗಗಳು, ಬಡತನ ಇವೆಲ್ಲವೂ ಬರುವಾಗ ನಾವು ಕುಂದಿ ಹೋಗ್ತೇವ್ರೆ. ಹಲ್ಲೆಲೂಯ. ಹೌದಲ್ಲ ದೇವ್ರೇ, ನಾವು ನಂಬಿದೇವಿ, ಯಾಕೆ ನಮಗೆ ಕಷ್ಟ? ನಾವು ನಂಬಿದೇವಿ, ಯಾಕೆ ನಮ್ಗೆ ಈ ಅನಾರೋಗ್ಯ ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ? ಹಲ್ಲೆಲೂಯ. ಈ ಅನಾರೋಗ್ಯಗಳು ಬರುವಾಗ, ಈ ರೋಗಗಳು ಬರುವಾಗ ನಾವು ದೇವರಲ್ಲಿ ಎಷ್ಟು ನಂಬಿಕೆ ಉಳ್ಳವರಾಗಿದ್ದೇವೆ ಎಂಬುದಾಗಿ ಪರೀಕ್ಷೆ ಮಾಡ್ಲಿಕ್ಕಾಗಿ ನಮಗೆ ಅವೆಲ್ಲವುಗಳು ಬರುವಂತವಾಗಿದ್ದೇವೆ. ಹಲ್ಲೆಲೂಯ. ಎಂತ ರೋಗಗಳು ಬಂದರು, ಎಂತ ಒಂದು ಕಷ್ಟಗಳು ಬಂದರೂ ನಾವು ದೇವರನ್ನ ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ನಾವು ತಿರುಗಿಕೊಳ್ಬಾರ್ದ್ರಿ. ಹಲ್ಲೆಲೂಯ. ಅದಕ್ಕೆ ಯೋಬನ ಒಂದು ಪುಸ್ತಕವನ್ನು ನೋಡುವಾಗ ಅಂದ್ರೆ ಆತನು ಹೇಳ್ತಾನೆ, ನಾವು ದೇವರಿಂದ ಒಳ್ಳೆಯದನ್ನು ಮಾತ್ರ ಅಷ್ಟೇ ಹೊಂದಿಕೊಳ್ಬೇಕಾ? ಹಾಗಾದ್ರೆ ದೇವ್ರಿಗೆ ಯೋಬನು ತನ್ನ ಹೆಂಡತಿಗೆ ಕೇಳ್ತಾ ಇದ್ದಾನೆ. ಹೆಂಡತಿ ಅಂದ್ರೆ ಎಲ್ಲವನ್ನ ಕಳ್ಕೊಂಡ್ಬಿಡ್ತಾನ್ರಿ ಯೋಬನ ಜೀವಿತದಲ್ಲಿ ನೋಡ್ತೇವೆ, ಆತನು ಮಕ್ಕಳನ್ನ ಕಳ್ಕೊತಾನೆ, ಆಸ್ತಿಯನ್ನು ಕಳ್ಕೊತಾನೆ, ದೇವರು ಎಲ್ಲವನ್ನ ಕೊಟ್ಟಿರ್ತಾನೆ. ಆದ್ರೆ ದೇವರಿಂದ ಅಪ್ಪನೆಯನ್ನು ತೆಗೆದುಕೊಂಡು ಬಂದಿರ್ತಾನೆ ನೋಡ್ರಿ ಸೈತಾನನ. ಆಗ ಆತನ ಜೀವಿತವನ್ನ ಏನಾಗ್ತದೆ, ಎಲ್ಲವನ್ನ ಕಳ್ಕೊತಾನ್ರಿ ಆತನು. ಯೋಬನು ಕಳೆದುಕೊಳ್ಳುವಾಗ ಆತನು ಸೋತು ಹೋದವನಾಗಿರ್ತಾನೆ. ಆದ್ರೆ ಆತನ ಹೆಂಡತಿ ಹೇಳ್ತಾಳೆ, ಇನ್ನೂ ನಿನ್ನ ಭಯಭಕ್ತಿಯನ್ನು ನೀನು ಬಿಡ್ತಾ ಇಲ್ಲ, ನಿನ್ನ ದೇವರನ್ನ ದೂಷಿಸಿ ಸತ್ತು ಹೋಗು ಅಂತ ಹೇಳ್ತಾಳ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಇಂಥ ಕಷ್ಟಗಳು ಬರುವಾಗ ನಾವು ಯಾವ ರೀತಿಯಲ್ಲಿ ನಾವು ಇರ್ಬೇಕಾಗ್ತಿದೆ ನೋಡ್ರಿ. ಯೋಬನು ನೋಡ್ರಿ ಅಂತ ಕಾರ್ಯವನ್ನ ಮಾಡ್ಲಿಲ್ರಿ, ಆತನ ಹೆಂಡತಿಗೆ ಬೈದ್ರಿ. ಏನಂತೆ, ನಾವು ದೇವರಿಂದ ಮಾತ್ರ ನಾವು ಒಳ್ಳೇದನ್ನ ಮಾತ್ರ ನಾವು ಹೊಂದ್ಕೊಳ್ಬೇಕಾ? ನಾವು ಕೆಟ್ಟದೇನು ಹೊಂದ್ಕೊಳ್ಬಾರ್ದಾ? ಹಲ್ಲೆಲೂಯ. ಹಾಗೆ ಯೋಬನ ಪ್ರಶ್ನೆ ಮಾಡ್ತಾನ್ರಿ. ಹಲ್ಲೆಲೂಯ. ನಾವು ಯಾವಾಗಲೂ ನಾವೇನ್ ಮಾಡ್ಬೇಕು, ದೇವರಲ್ಲಿ ನಾವು ಭಯಭಕ್ತಿ ಉಳ್ಳವರಾಗಿರ್ಬೇಕು. ದೇವರಲ್ಲಿ ಎಷ್ಟೇ ಕಷ್ಟಗಳು ಬರಲ್ರಿ, ಎಷ್ಟೇ ದುಃಖಗಳು ಬರಲಿ, ಎಷ್ಟೇ ನೋವುಗಳು ಬರಲಿ, ಅವೆಲ್ಲವುಗಳನ್ನ ನಾವೇನ್ ಮಾಡ್ಬೇಕು, ಸಹಿಸಿಕೊಂಡು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗ್ಬೇಕ್ರಿ. ಹಲ್ಲೆಲೂಯ. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ನಾವು ಸಾಯಬೇಕಾದರೂ, ಇವತ್ತಿನ ದಿನ ನಾವು ಸಾಯ್ತಾ ಇದ್ದೇವೆ ಅಂದ್ರೂ ಕೂಡ ನಾವು ದೇವರಲ್ಲಿ ನಂಬಿಕೆ ಉಳ್ಳವರಾಗಿ ಸಾಯಬೇಕ್ರಿ. ಹಲ್ಲೆಲೂಯ. ನಮಗೆ ಕಷ್ಟಗಳು ಬರ್ತಾ ಇರ್ತಾವ್ರಿ, ರೋಗಗಳು ಬರ್ತಾ ಇರ್ತಾವ್ರಿ, ಯಾವತ್ತಿಗೂ ಕೂಡ ನಾವು ದೇವರನ್ನ ದೂಷಿಸಬಾರ್ದು. ಹಲ್ಲೆಲೂಯ, ಹಲ್ಲೆಲೂಯ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. 1ನೇ ಪೇತ್ರ ತೆಗೆದುಕೊಳ್ಳೋಣ್ರಿ ಈ ಸಮಯದಲ್ಲಿ. ಒಂದು ಪೇತ್ರ ಅದರ 2ನೇ ಅಧ್ಯಾಯ 21ನೇ ವಚನ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಹಲ್ಲೆಲೂಯ, 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 ಹಲ್ಲೆಲೂಯ. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಕಷ್ಟಗಳನ್ನ ಸಹಿಸಿಕೊಳ್ಳುವಂತಹ ಮಾದರಿಯನ್ನ
ದೇವರು ನಮಗೆ ತೋರಿಸಿ ಹೋಗಿದ್ದಾರೆ. ಹಲ್ಲೆಲೂಯ. ಆತನ ಹೆಜ್ಜೆ ಜಾಡಿನಲ್ಲಿ ನಾವು ನಡೀಬೇಕಂತ ಹೇಳಿ ಆತನು ನಮಗೆ ಏನ್ ಮಾಡಿದ್ದಾರೆ, ಕಲಿಸಿಕೊಟ್ಟು ಹೋಗಿದ್ದಾರೆ. ಹಲ್ಲೆಲೂಯ. ಹಾಗಾದ್ರೆ ನಾವು ಆತನ ಹೆಜ್ಜೆ ಜಾಡಿನಲ್ಲಿ ನಡೀತಾ ಇದ್ದೇವಾ? ಕಷ್ಟಗಳು ಬರ್ತಾ ಇದ್ದಾವ್ರಿ, ದೇವರನ್ನ ದೂಷಿಸ್ತಾ ಇದ್ದೇವೆ. ಹಲ್ಲೆಲೂಯ. ನಾವು ದೂಷಿಸ್ಲಿಕ್ಕಾಗಿ ಕಾರಣ ಏನಂತಂತ ನೋಡುವಾಗ ನಾವು ಆತನ ಹೆಜ್ಜೆ ಜಾಡಿನಲ್ಲಿ ನಡೀತಾ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಆತನ ಹೆಜ್ಜೆ ಜಾಡಿನಲ್ಲಿ ನಡಿಬೇಕಂತ ಹೇಳಿ ನಾವು ನೋಡ್ತೇವೆ. ಹಲ್ಲೆಲೂಯ. ಹಾಗೆ ನೋಡ್ತೇವೆ, ಇಬ್ರಿಯ 12:6 ನಾವು ನೋಡಿಕೋತೇವೆ. ಇಬ್ರಿಯ 12:6. ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದು. ಹಲ್ಲೆಲೂಯ, 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 ಹಲ್ಲೆಲೂಯ. ದೇವರು ಯಾರನ್ನ ಪ್ರೀತಿಸ್ತಾರೋ, ಹಲ್ಲೆಲೂಯ, ದೇವರು ಯಾರನ್ನ ಪ್ರೀತಿಸ್ತಾರೋ ಅವರನ್ನೇ ಶಿಕ್ಷೆ ಮಾಡ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಹಾಗಾದ್ರೆ ದೇವರು ನಮ್ಮ ಮೇಲೆ ಅಷ್ಟು ಅಪಾರವಾದ ಪ್ರೀತಿಯನ್ನು ಇಟ್ಟಿದ್ದಾರೆ. ಆತನ ಅಪಾರವಾದ ಪ್ರೀತಿ ನಮ್ಮ ಮೇಲೆ ಇಟ್ಟಿರುವ ಕಾರಣ ನಾವೇನ್ ಮಾಡ್ಬೇಕಾಗಿದೆ, ಈ ಎಲ್ಲಾ ಕಷ್ಟಗಳಲ್ಲಿಯೂ, ಈ ಎಲ್ಲಾ ಹಿಂಸೆಗಳಲ್ಲಿಯೂ, ಎಲ್ಲಾ ದುಃಖಗಳಲ್ಲಿಯೂ ನಾವೇನ್ ಮಾಡ್ಬೇಕಾಗಿದೆ, ಆತನನ್ನೇ ಪ್ರೀತಿಸಬೇಕಾಗಿದೆ. ಹಲ್ಲೆಲೂಯ. ಆತನ ಹೆಜ್ಜೆ ಜಾಡಿನಲ್ಲೇ ನಾವು ನಡಿಬೇಕಾಗಿದೆ. ಹಲ್ಲೆಲೂಯ. ಎಷ್ಟೋ ಜನರು ನಾವೇನ್ ಮಾಡ್ತೇವೆ ಅಂತಂದ್ರೆ ನಾವು ಎಲ್ಲವನ್ನ ಬಿಟ್ಟು ದೇವರನ್ನೇ ನಾವು ದೂಷಿಸುವಂತವರಾಗಿದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ಲೋಕದಲ್ಲಿ ನೋಡ್ತೇವೆ, ಮನುಷ್ಯನು ಏನ್ ಬಿತ್ತುತ್ತಾನೋ ಅದನ್ನೇ ಕೊಯ್ತಾನೆ. ಅವನ್ ಹಂಗ್ ಮಾಡಿದ, ಅದಕ್ಕಾಗಿ ಅವನ ಜೀವಿತದಲ್ಲಿ ಹೆಂಗಾಯ್ತು. ಹಲ್ಲೆಲೂಯ. ಇಲ್ಲ ರೀ, ಅದು ಸೈತಾನನಿಂದ ಬಂದಿದ್ದಂಥದ್ದಾಗಿದೆ. ಹಲ್ಲೆಲೂಯ. ಹೌದ್ರಿ, ಮನುಷ್ಯನ್ ಏನ್ ತಾನ್ ಬಿತ್ತುತ್ತಾನೋ ಅದನ್ನೇ ಕೊಯ್ಯುವವನಾಗಿದ್ದಾನೆ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾವು ಒಳ್ಳೆಯದನ್ನ ಬಿತ್ತಿದ್ರೆ ನಾವು ಒಳ್ಳೆಯದನ್ನೇ ಕೊಯ್ಯುವವರಾಗಿದ್ದೇವೆ. ನಾವು ಕೆಟ್ಟದನ್ನು ಬಿತ್ತಿದ್ರೆ ನಮಗೂ ಕೂಡ ಕೆಟ್ಟದನ್ನು ಮಾಡುವವರು ಎಷ್ಟೋ ಜನ ಇದ್ದಾರೆ. ಹಲ್ಲೆಲೂಯ. ಅದಕ್ಕಾಗಿ ನಾವು ಯಾವಾಗಲೂ ಒಳ್ಳೆಯ ಒಂದು ಬೀಜವನ್ನು ನಾವು ಬಿತ್ತುವವರಾಗ್ಬೇಕ್ರಿ. ಪ್ರಾರ್ಥನೆ ಎನ್ನುವಂತ ಬೀಜವನ್ನ ಬಿತ್ತುವವರು ಆಗಿರ್ಬೇಕ್ರಿ. ಭಯ ಭಕ್ತಿ ಉಳ್ಳವರಾಗಿರುವಂತಹ ಬೀಜವನ್ನ ನಾವು ಬಿತ್ತುವವರಾಗಿರ್ಬೇಕು. ಹಲ್ಲೆಲೂಯ. ನಮ್ಮಲ್ಲಿ ಯಾವಾಗಲೂ ಯಥಾರ್ಥವಾದ ಹೃದಯ ಇರಬೇಕ್ರಿ, ಯಥಾರ್ಥವಾದ ಪ್ರೀತಿ ಇರಬೇಕು. ಹಲ್ಲೆಲೂಯ. ನಿನ್ನ ವೈರಿ ಹಸಿದಿದ್ರೆ, ಆತನ ಮನೆ ಬಾಗಿಲಿಗೆ ಬಂದಿದ್ರೆ ಆತನಿಗೆ ಊಟ ಬಡಿಸು ಎಂಬುದಾಗಿ ದೇವರು ಕಲಿಸಿಕೊಟ್ಟಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದ್ರೆ ದೇವರು ಅನೇಕ ವಿಷಯಗಳಲ್ಲಿ ಎಲ್ಲ ವಿಷಯಗಳನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದ್ರೆ ಕಷ್ಟದಲ್ಲಿ ನಮ್ಮ ಭಾವನೆಗಳು ಏನಾಗಿರ್ತವೆ? ಹೌದಲ್ಲ, ಈ ಕಷ್ಟದಲ್ಲಿ ನಮ್ಮ ಭಾವನೆಗಳು ಏನಾಗಿರ್ತವೆ? ಇಷ್ಟು ತಕ್ಕ ನಾವು ನೋಡಿದ್ವಿ, ನಾವು ತಪ್ಪುಗಳನ್ನ ಹೊರಿಸಬಾರದ್ರಿ. ಹಲ್ಲೆಲೂಯ. ಹೊರಿಸ್ಲಿಕ್ಕಾಗಿ ಅನೇಕ ಕಾರಣಗಳು ಇರ್ತವೆ, ಆದ್ರೂ ಕೂಡ ನಾವ್ ಏನ್ ಮಾಡ್ಬೇಕು, ತಪ್ಪುಗಳನ್ನ ಹೊರಿಸಬಾರ್ದ್ರಿ. ಯೋಬನ ಜೀವಿತದಲ್ಲಿ ನಾವು ನೋಡಿಕೊಂಡಿದ್ದೇವೆ. ಹಲ್ಲೆಲೂಯ. ಯೋಬನ ಒಂದು ಜೀವಿತದಲ್ಲಿ ನೋಡಿಕೊಂಡಿದ್ದೇವೆ. ಏನಂತಂದ್ರೆ ಆತನು ಭಯಭಕ್ತಿ ಉಳ್ಳವನಾಗಿದ್ದನು. ನಾವು ದೇವರಿಂದ ನಾವು ಒಳ್ಳೆಯದನ್ನು ಮಾತ್ರ ಹೊಂದ್ಕೊಳ್ಬೇಕಾ ಅಂತ ಕೇಳಿದ್ರಿ ಯೋಬನು. ಹೆಂಡತಿಗೆ ಆತನು ದೇವರನ್ನ ದೂಷಿಸಿ ಸತ್ತು ಹೋಗು ಅಂತ ಹೇಳುವಾಗ ಆತನು ಹೇಳ್ತಾ ಇದ್ದಾನೆ, ನಾವು ದೇವರಿಂದ ಒಳ್ಳೆಯದನ್ನ ಮಾತ್ರ ನಾವು ಹೊಂದಿಕೊಳ್ಬೇಕಾ, ನಾವು ಕೆಟ್ಟದೇನೇ ಹೊಂದ್ಕೊಳ್ಬಾರ್ದಾ ಅಂತ ಹೇಳಿ ಕೇಳ್ತಾನೆ ಯೋಬನು. ಹಲ್ಲೆಲೂಯ. ಹಾಗಾದ್ರೆ ದೇವರಲ್ಲಿ ನಾವು ಎಂದಿಗೂ ತಪ್ಪನ್ನ ಹುಡುಕಬಾರ್ದ್ರಿ. ಹಲ್ಲೆಲೂಯ. ದೇವರು ಯಾವತ್ತಿಗೂ ಆತನು ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಆಮೇಲೆ ಆತನು ಕೆಟ್ಟದ್ದಕ್ಕೇನು ಆತನು ಸಂಬಂಧಪಟ್ಟವನಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಆತನು ಒಳ್ಳೆಯದನ್ನೇ ನಮ್ಮ ಜೀವಿತದಲ್ಲಿ ಮಾಡುವವನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕೋಬನ ಬರೆದ ಪತ್ರಿಕೆಯನ್ನು ನಾವು ಈ ಸಮಯದಲ್ಲಿ ತೆಗೆದುಕೊಳ್ಳೋಣ್ರಿ. ಯಾಕೋಬ 1ನೇ ಅಧ್ಯಾಯ 2-3. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎನಿಸಿರಿ. ಹಲ್ಲೆಲೂಯ, 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 ಹಲ್ಲೆಲೂಯ.
ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡಿಕೋತೇವೆ, ನನ್ನ ಸಹೋದರರೇ, ನಿನ್ನ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ ಎಂದು ನೀವು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿದ್ದರು. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ನಮಗೆ ಆಗುವಂತ ಇದಂದ್ರೆ ಏನಂತಂದ್ರೆ, ನಮಗೆ ಬರುವಂತ ಕಷ್ಟಗಳು ನಮ್ಮ ನಂಬಿಕೆಯನ್ನ ಪರಿಶೋಧಿಸ್ತದ್ರಿ. ಹಲ್ಲೆಲೂಯಾ. ನಮ್ಮ ನಂಬಿಕೆ ಎಂಥದಿದೆ, ನಮ್ಮ ನಂಬಿಕೆ ಯಾವ ರೀತಿಯಲ್ಲಿದೆ ಅನ್ನುವಂತ ಒಂದು ಅಂಶವನ್ನ ನಮಗೆ ಕಲಿಸಿಕೊಡುವಂತದ್ದಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮಗೆ ತಾಳ್ಮೆಯನ್ನ ಕಲಿಸಿಕೊಡ್ತದ್ರಿ ಕಷ್ಟಗಳು. ಹಲ್ಲೆಲೂಯಾ. ಕಷ್ಟಗಳು ಬರುವಾಗ ನಾವು ಯಾವತ್ತಿಗೂ ದುಡುಕಬಾರ್ದ್ರಿ. ಹಲ್ಲೆಲೂಯಾ. ಈ ಲೋಕದಲ್ಲಿ ನೋಡ್ತೇವೆ, ಎಷ್ಟೋ ಜನರು ಕಷ್ಟಗಳು ಅಂತ ಬರುವಾಗ ಆ ಕಷ್ಟಗಳನ್ನು ಎದುರಿಸಿ ನಿಲ್ಲಕ್ಕಾಗಿ ಯಾವುದೇ ತೀರದ ಒಂದು ಇದನ್ನ ಇರಂಗಿಲ್ಲ ರೀ ಅವರಿಗೆ. ಹಲ್ಲೆಲೂಯಾ. ಕಷ್ಟಗಳು ಬರುವಾಗ ಹೇಡಿಗಳ ರೀತಿಯಲ್ಲಿ ಓಡಿ ಹೋಗ್ತಾರ್ರಿ. ಹಲ್ಲೆಲೂಯಾ. ಕಷ್ಟಗಳು ಬರುವಾಗ ಅವ್ರು ಏನ್ ಮಾಡ್ತಾರಂದ್ರೆ, ಆ ಕಷ್ಟಗಳನ್ನ ಜಯಿಸ್ಲಿಕ್ಕಾಗದೆ ಅನೇಕರು ಏನ್ ಮಾಡ್ತಾರೆ, ಆತ್ಮಹತ್ಯೆಗೆ ಶರಣಾಗ್ತಾರೆ. ಹಲ್ಲೆಲೂಯಾ. ಆದ್ರೆ ದೇವರು ಹೇಳ್ತಾರೆ, ಆ ಕಷ್ಟಗಳು ಬರುವಾಗ ನಮ್ಮ ನಂಬಿಕೆಯನ್ನ ಪರಿಶೋಧಿಸ್ತದೆ. ಹಲ್ಲೆಲೂಯಾ. ಆ ನಂಬಿಕೆಯನ್ನ ಪರಿಶೋಧಿಸುವಾಗ ಆ ನಂಬಿಕೆಯಿಂದ ಏನಾಗ್ತದೆ ಅಂದ್ರೆ, ನಮಗೆ ತಾಳ್ಮೆಯನ್ನ ಕಲಿಸಿಕೊಡ್ತದೆ ಕಷ್ಟಗಳು. ಹಲ್ಲೆಲೂಯಾ. ನಾವು ಕಷ್ಟಗಳು ಬರುವಾಗ ಎಷ್ಟೋ ಸಾರ್ತಿ ನಮ್ಮ ಜೀವಿತದಲ್ಲೇ ನಾವು ಅನೇಕ ಕಷ್ಟಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇರ್ತೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕಷ್ಟಗಳು ಬರುವಾಗ ನಮ್ಮ ಜೀವಿತದಲ್ಲಿ ನಾವೇನಂತಂದ್ರೆ ನಿರಾಸೆಗೊಳಗಾಗಿ ನಾವೇನ್ ಮಾಡ್ತೇವೆ ಅಂತಂದ್ರೆ, ಯಾಕಾದ್ರೂ ನಾನು ದೇವರನ್ನ ನಂಬಿದ್ದೆ. ಹಲ್ಲೆಲೂಯಾ. ಯಾಕಾದ್ರೂ ನಾನು ಸಭೆಗೆ ಹೋಗ್ತಾ ಇದ್ದೇನು, ಯಾಕಾದ್ರೂ ನಾನು ಜೀವಿಸ್ತಾ ಇದ್ದೇನು, ಯಾಕಾದ್ರೂ ದೇವ್ರನ್ನ ನಿನ್ನ ಬದುಕಿಸಿದಾನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಂಥ ಕಾರ್ಯಗಳನ್ನ ನಾವು ನಮ್ಮ ಜೀವಿತದಲ್ಲಿ ನಾವೇನ್ ಮಾಡ್ತೇವೆ, ಅಳವಡಿಸ್ಕೊಳ್ತೇವೆ. ಎಷ್ಟು ಜನ ಮಾಡಿಲ್ಲ ರೀ ಈ ತರ ರೀ. ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನನ್ನು ಹಿಡಿದು ಹೇಳ್ತೇನ್ರಿ, ಕಷ್ಟಗಳು ಬರುವಾಗ ಎಷ್ಟೋ ಸರ್ತಿ ನಾವು ಸೋತು ಹೋದವರಾಗಿದ್ದೇವ್ರಿ. ಹಲ್ಲೆಲೂಯಾ. ಆದ್ರೆ ದೇವರ ವಾಕ್ಯದ ಅನುಸಾರವಾಗಿ ನಾವು ಜೀವಿಸುವಾಗ ಗೊತ್ತಾಗ್ತದೆ ಆ ಕಷ್ಟಗಳು ಯಾವುದಕ್ಕಾಗಿ ಬರ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಕಷ್ಟಗಳನ್ನ ಎದುರಿಸಿ ನಿಲ್ಲುವಂತ ಧೈರ್ಯವನ್ನ ದೇವರು ನಮಗೆ ಕೊಡ್ತಾರೆ. ಅದನ್ನ ಕಷ್ಟವನ್ನ ನಾವೇನಂತ ತಿಳ್ಕೊಬೇಕಂತ ಹೇಳ್ತಾ ಇದ್ದಾರೆ, ಕೇವಲ ಆನಂದಕರವಾದದ್ದೆಂದು ಎನಿಸ್ಬೇಕಂತ್ರಿ. ಹಲ್ಲೆಲೂಯಾ. ಇದನ್ನ ಯಾರು ಕೂಡ ಮಾಡಂಗಿಲ್ಲ ರೀ. ಕಷ್ಟಗಳು ಬರುವಾಗ ಗಳೋನೆ ಅಳತೇವ್ರಿ. ಹಲ್ಲೆಲೂಯಾ. ಕಷ್ಟಗಳನ್ನು ಬರುವಾಗ ಜನರ ಮುಂದೆ ಹೇಳ್ಕೋತೇವ್ರಿ, ಅದನ್ನೇ ದೇವ್ರ ಮುಂದೆ ಹೇಳಂಗಿಲ್ಲ ರೀ. ಹೌದ್ರಿ. ಕಷ್ಟಗಳು ಬರುವಾಗ, ಬ್ರದರ್ ನನಗಿದು ಕಷ್ಟ ಐತ್ರಿ, ಸಿಸ್ಟರ್ ನನಗಿದು ಕಷ್ಟ ಐತ್ರಿ, ದಯಮಾಡಿ ಪ್ರಾರ್ಥನೆ ಮಾಡ್ರಿ. ಅವ್ರು ಪ್ರಾರ್ಥನೆ ಮಾಡ್ತಾರಿ, ನಾವ್ ಯಾವಾಗ ಪ್ರಾರ್ಥನೆ ಮಾಡೋದ್ರಿ? ಹೌದ್ರಿ. ಬ್ರದರ್ ನಮಗ್ ಪ್ರಾರ್ಥನೆ ಮಾಡ್ರಿ, ಬಹಳ ಕಷ್ಟ ಐತ್ರಿ ಹೇಳ್ತೀವ್ರಿ, ಅತ್ಕೊಂತ್ರಿ. ಅದೇ ಕಣ್ಣೀರನ್ನ ದೇವ್ರ ಮುಂದೆ ಸುರಿಸುವಾಗ ದೇವರು ಅದಕ್ಕೆ ಉತ್ತರ ಕೊಡ್ತಾರ್ರಿ. ಅದನ್ನ ಆನಂದವಾಗಿ ಮಾರ್ಪಡಿಸ್ತಾರ್ರಿ ದೇವರ. ಹಲ್ಲೆಲೂಯಾ. ಆ ಕಷ್ಟಗಳನ್ನ ನಾವ್ ಏನಂತ ತಿಳ್ಕೊಬೇಕಂತ ದೇವ್ರ ವಾಕ್ಯ ಹೇಳ್ತದೆ, ಕೇವಲ ಆನಂದಕರವಾದದ್ದೆಂದು ಅನಿಸ್ಬೇಕಂತ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನ್ ಹೇಳುವಂತ ವಾಕ್ಯ ಅರ್ಥ ಆಗ್ತಾ ಇದೆ ರೀ? ದೇವ್ರ ಏನಾದ್ರೂ ಮಾತನಾಡ್ತಾ ಇದ್ದಾರಿ? ಹಲ್ಲೆಲೂಯಾ. ಕಷ್ಟಗಳಲ್ಲಿ ನಾವು ಯಾವ ರೀತಿಯಾಗಿ ನಿಲ್ಬೇಕು, ನಮ್ಮ ಭಾವನೆಗಳು ಏನಾಗಿರ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ 1 ಪೇತ್ರ 2ನೇ ಅಧ್ಯಾಯ 3ನೇ ವಚನವನ್ನ ನಾವು ಈ ಸಮಯದಲ್ಲಿ ಓದಿಕೊಳ್ಳೋಣ. 2 ಕರ್ತನು ದಯಾಳುವೆಂದು 23. ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನು ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವಾತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಹಲ್ಲೆಲೂಯಾ. 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 ಆತನು ಯಾರನ್ನು ಕೂಡ ಬೈಲಿಲ್ಲ ರೀ. ಹಲ್ಲೆಲೂಯಾ. ಕಷ್ಟಗಳು ಬರುವಾಗ ನಾವು ಏನ್ ಮಾಡ್ತೇವೆ, ನಮ್ಮ ಮನೆಯಲ್ಲಿರೋರ್ನೇ ನಾವು ಅನೇಕ ರೀತಿಯಲ್ಲಿ ನಾವು ಬೈತೇವ್ರಿ. ಹಲ್ಲೆಲೂಯಾ. ದೇವ್ರು ಹೇಳ್ತಾರೆ, ಯಾರನ್ನು ಕೂಡ ಆತನು ಬೈಲಿಲ್ಲ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ನಾವು ಬೈಯುವವ್ರ ಪ್ರತಿಯಾಗಿ ನಾವು ಬೈಯುವುದಲ್ಲ ರೀ.
ನಾವು ಯಾವಾಗಲೂ ಅವರನ್ನು ಆಶೀರ್ವದಿಸ್ಬೇಕ್ರಿ. ಹಾಲೆಲೂಯ. ದೇವರು ನಮಗೆ ಅದನ್ನೇ ಕಲಿಸಿಕೊಟ್ಟಿದ್ದಾರೆ. ಹಾಲೆಲೂಯ. ನಾವು ಯಾವಾಗಲೂ ಏನು ಮಾಡ್ಬೇಕು? ಕಷ್ಟದಲ್ಲಿ ಆ ಕಷ್ಟಗಳನ್ನು ದೇವರಿಗೆ ಒಪ್ಪಿಸಿಕೊಡುವುದನ್ನು ನಾವು ಕಲಿಬೇಕ್ರಿ. ಹಾಲೆಲೂಯ. ದೇವರು ಆ ಕಷ್ಟದಲ್ಲಿ ನಮಗೆ ಕೇವಲ ಆನಂದವೆಂದು ನಾವು ಅದನ್ನು ಎನಿಸ್ಬೇಕು. ಅದಷ್ಟೇ ಅಲ್ಲ, ಅದನ್ನು ನಾವು ಏನು ಮಾಡಬೇಕು? ಆ ಕಷ್ಟಗಳನ್ನು ನಾವು ಜನರಿಗೆ ಹೇಳುವುದರಿಂದ ಆ ಜನರು ನಮ್ಮನ್ನು ಆ ಕಷ್ಟದಿಂದ ಬಿಡಿಸಂಗಿಲ್ಲ ರೀ. ಹಾಲೆಲೂಯ. ಹಾಲೆಲೂಯ. ನಮ್ಮ ಕಷ್ಟಗಳನ್ನು ನೋಡಿಕೊಂಡು ದೇವರು ಸುಮ್ಮನೆ ಕೂತುಕೊಳ್ಳುವಂಥ ದೇವರಲ್ಲ ರೀ. ಹಾಲೆಲೂಯ. ನಮ್ಮ ಕಷ್ಟಗಳನ್ನು ನೋಡಿ ಮನಮರಗುವ ದೇವರು ನನ್ನ ದೇವರಾಗಿದ್ದಾರೆ. ಹಾಲೆಲೂಯ. ಹಾಲೆಲೂಯ. ಅದಕ್ಕಾಗಿ ನಾವು ಯಾವಾಗಲೂ ನಮ್ಮ ಕಷ್ಟಗಳಿಗೆ ನಾವು ಜನರ ಮುಂದೆ ಮೊರೆ ಹೋಗದೆ ನಾವು ದೇವರ ಮುಂದೆ ಮೊರೆ ಹೋಗ್ಬೇಕ್ರಿ. ಹಾಲೆಲೂಯ. ಆ ಮೊರೆಗೆ ದೇವರು ಉತ್ತರವನ್ನು ಕೊಡುವವರಾಗಿದ್ದಾರೆ. ಹಾಲೆಲೂಯ. ಹಾಲೆಲೂಯ. ಅದೇ 4ನೇ ಅಧ್ಯಾಯ 1 ಪೇತ್ರ 4ನೇ ಅಧ್ಯಾಯ ಅದರ 12ನೇ ವಚನವನ್ನು ನಾವು ಈ ಸಮಯದಲ್ಲಿ ಓದಿಕೊಳ್ಳೋಣ. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟ್ಟಕ್ಕೆ ಹಾಕಲ್ಪಟ್ಟಿದ್ದಕ್ಕೆ ಆಶ್ಚರ್ಯಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ. ಆದರೆ ನೀವು ಎಷ್ಟರ ಮಟ್ಟಿಗೆ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರಿ. ಹಾಲೆಲೂಯ. 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 ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟಿದ್ದೀರಿ. ಹಾಲೆಲೂಯ. ಹಾಲೆಲೂಯ. ಬಂಗಾರವನ್ನ ಬೆಂಕಿಯಲ್ಲಿ ಹಾಕಿ ಕರಗಿಸಿದೆ, ಅದು ಒಂದು ಚೊಕ್ಕ ಬಂಗಾರ ಆಗ್ಲಿಕ್ಕಾಗಿ ಸಾಧ್ಯವಿಲ್ಲ ರೀ. ಹಾಲೆಲೂಯ. ಅದೇ ರೀತಿಯಾಗಿ ನಮ್ಮ ಜೀವಿತವನ್ನ ನಾವು ದೇವರಿಗೆ ಒಪ್ಪಿಸಿಕೊಡದೆ ಅದನ್ನ ಅಂತಂದ್ರೆ ಒಂದು ಒಳ್ಳೆಯ ಒಂದು ವ್ಯಕ್ತಿ ಆಗ್ಲಿಕ್ಕಾಗಿ ಕೂಡ ಅದು ಇದನ್ನಿಲ್ಲ ರೀ. ಹಾಲೆಲೂಯ. ಹಾಲೆಲೂಯ. ಅದಕ್ಕೆ ಏನ್ ಹೇಳ್ತಾ ಇದೆ ದೇವ್ರ ವಾಕ್ಯ ಅಂತಂದ್ರೆ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟಿದ್ದಕ್ಕೆ ಆಶ್ಚರ್ಯ ಪಡಬೇಡ್ರಿ. ಹಾಲೆಲೂಯ. ಅಂದ್ರೆ ನಮಗೆ ಕಷ್ಟಗಳು ಬರುವಾಗ ನಾವು ಆಶ್ಚರ್ಯ ಪಡುವಂತದ್ದೇನಿಲ್ಲ ರೀ. ಹಾಲೆಲೂಯ. ಯಾಕಂದ್ರೆ ಕಷ್ಟಗಳು ಬರ್ತಾ ಇರ್ತವೆ, ಅವು ಹೋಗ್ತಾ ಇರ್ತವೆ. ನಾವು ದೇವರಿಗೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡುವವರಾಗಿರ್ಬೇಕ್ರಿ. ಹಾಲೆಲೂಯ. ಹಾಲೆಲೂಯ. ಕಷ್ಟಗಳು ಬರುವಾಗ ದೇವರಿಗೆ ಸ್ತೋತ್ರ ಮಾಡುವುದನ್ನು ಕಲಿಬೇಕ್ರಿ. ಹಾಲೆಲೂಯ. ಕಷ್ಟಗಳು ಬರ್ತಾ ಇದ್ದೇವೆ ಅಂತ ಹೇಳಿ ನಾವು ಹಾಗೆ ಕೂದ್ರುದಲ್ಲ, ನಾವು ಸ್ತೋತ್ರಗಳನ್ನು ಹೇಳ್ಬೇಕ್ರಿ. ಕಷ್ಟಗಳು ಬರುವಾಗ ದೇವರಿಗೆ ಸ್ತೋತ್ರಗಳನ್ನು ಹೇಳ್ಬೇಕ್ರಿ. ಯಾಕಂದ್ರೆ ಯೋಬನು ಮಾಡಿದ್ದು ಕೂಡ ಅದನ್ನೇ ರೀ. ಹಾಲೆಲೂಯ. ಆತನಿಗೆ ಎಷ್ಟು ಹಿಂಸೆ ಮಾಡಿದ್ರು ಅಂತಂದ್ರೆ ಆತನ ಸಹೋದರರು ಕೂಡ ಆತನ ಹಿಂಸೆ ಮಾಡಿದ್ರಿ, ಸ್ನೇಹಿತರು ಕೂಡ ಆತನನ್ನು ಹಿಂಸೆ ಮಾಡಿದ್ದರಿ. ಹಾಲೆಲೂಯ. ಆದ್ರೆ ಯಾವುದಕ್ಕೂ ಕೂಡ ಯೋಬನು ದೇವರನ್ನು ಬಿಟ್ಟು ಕೊಡ್ಲಿಲ್ಲ ರೀ. ಹಾಲೆಲೂಯ. ಯೋಬನು ಬಿಟ್ಟು ಕೊಡ್ಲಿಲ್ಲ. ಅದೇ ರೀತಿಯಾಗಿ ನನ್ನ ದೇವರನ್ನು ಕೂಡ ಯಾವಾಗಲೂ ನಾವು ಬಿಟ್ಟು ಕೊಡಬಾರದ್ರಿ. ಹಾಲೆಲೂಯ. ಹಾಲೆಲೂಯ. ಅದಕ್ಕಾಗಿ ಕಷ್ಟದ ಒಂದು ಸಮಯದಲ್ಲಿ ನಮ್ಮ ಭಾವನೆಗಳು ಏನಾಗಿರ್ಬೇಕಂತಂದ್ರೆ ನಾವು ಯಾವಾಗಲೂ ದೇವರ ಮೇಲೆ ತಪ್ಪುಗಳನ್ನು ಹೊರಿಸಬಾರದು. ಮತ್ತು ಕಷ್ಟಗಳು ಬರುವಾಗ ಅದನ್ನ ನಾವೇನ್ ಮಾಡ್ಬೇಕು? ಆನಂದಕರವಾದದ್ದೆಂದು ನಾವು ಎನಿಸ್ಬೇಕು. ಮತ್ತೆ ಆ ಕಷ್ಟಗಳನ್ನ ನಾವು ದೇವರಿಗೆ ಒಪ್ಪಿಸಿಕೊಡುವವರಾಗಬೇಕು. ಹಾಲೆಲೂಯ. ಮತ್ತು ಕಷ್ಟಗಳು ಬರುವಾಗ ನಾವು ಆಶ್ಚರ್ಯ ಪಡುವಂಥದ್ದು ಕೂಡ ಏನು ಇಲ್ಲ ರೀ. ಹಾಲೆಲೂಯ. ಆ ಕಷ್ಟಗಳು ಬರುವಾಗ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ನಾವು ಸ್ತೋತ್ರ ಮಾಡುವುದನ್ನು ನಾವು ಕಲಿಬೇಕು. ಹಾಲೆಲೂಯ. ಹಾಲೆಲೂಯ. ಇವೆಲ್ಲವನ್ನ ಮಾಡುವಾಗ ನಾವು ಇದರಿಂದ ಏನು ಕಲಿತೇವಂತಂದ್ರೆ ಇದರಿಂದ ಆಗುವಂತ ಪ್ರತಿಫಲ ಏನಂತ ಹೇಳಿ ನೋಡುವಾಗ ಇಬ್ರಿಯ 5ನೇ ಅಧ್ಯಾಯ ಅದರ 8ನೇ ವಚನ. ಹೀಗೆ ಆತನು ಮಗನಾಗಿದ್ದರೂ ಅನುಭವಿಸದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ಹಾಲೆಲೂಯ. 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 ಯೇಸು ಕ್ರಿಸ್ತನು ಆತನು ತಂದೆಯಾದ ದೇವರ ಮಗನು. ಹಾಲೆಲೂಯ. ತಂದೆಯಾದ ದೇವರ ಮಗನು ಮಾನವ ಕುಲದ ಪಾಪಗಳನ್ನು ಹೊರಲಿಕ್ಕಾಗಿ ಆತನು ನಮಗೋಸ್ಕರ ಏನ್ ಮಾಡಿದನು? ಬಾಧೆಗಳನ್ನು ಅನುಭವಿಸಿದನು. ಹಾಲೆಲೂಯ. ಆತನು ಕಷ್ಟಗಳನ್ನು ಅನುಭವಿಸಿದನು, ನಮಗೋಸ್ಕರ ಚಡಿ ಏಟುಗಳನ್ನು ತಿಂದನು. ಹಾಲೆಲೂಯ. ಇವೆಲ್ಲ ಬಾಧೆಗಳನ್ನು ಅನುಭವಿಸಿರುವಾಗ ಆತನು ನಮಗೆ ಕಲಿಸಿಕೊಟ್ಟಂತ ಒಂದು ಇದನ್ನೇನಂತ ನೋಡುವಾಗ ಆತನು ವಿಧೇಯತೆಯನ್ನು ಕಲಿಸಿಕೊಟ್ಟನು. ಹಾಲೆಲೂಯ. ತಂದೆಯಾದ ದೇವರಿಗೆ ವಿಧೇಯನಾದನು.
ತಂದೆಯಾದ ದೇವರಿಗೆ ವಿಧೇಯನಾಗಿ ಈ ಭೂಮಿಗೆ ಬಂದನು. ಹಾಲೆಲೂಯ. ಈ ಭೂಮಿಗೆ ಬಂದು ಆತನು ಮಾನವ ಕುಲದ ಪಾಪಗಳನ್ನ ಹೊತ್ತುಕೊಂಡನು. ಹಾಲೆಲೂಯ. ಆತನು ಬರದೇ ಹೋಗಿದ್ರೆ ನಮ್ಮ ಪಾಪಗಳು ತೀರ್ತಾ ಇರ್ಲಿಲ್ರಿ. ಹಾಲೆಲೂಯ, ಹಾಲೆಲೂಯ. ಆತನು ಬಂದನು ಯಾವುದಕ್ಕಾಗಿ ಅಂತಂದ್ರೆ ತಂದೆಯಾದ ದೇವರು ಹೇಳಿದ ಮಾತಿನ ಮೇರೆಗೆ. ತಂದೆಯಾದ ದೇವರು ಹುಡುಕ್ತಾ ಇದ್ದಾರೆ ಈ ಲೋಕವನ್ನ ಸೃಷ್ಟಿ ಮಾಡಿದ್ದಕ್ಕಾಗಿ ಆತನೇ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಹಾಲೆಲೂಯ. ದೇವರು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ, ಮನುಷ್ಯರನ್ನ ಯಾಕಾದ್ರೂ ನಾನು ಸೃಷ್ಟಿ ಮಾಡಿದನು ಎಂಬುದಾಗಿ. ಹಾಗೆ ಆತನು ನೊಂದುಕೊಳ್ತಾ ಇರುವಾಗ ಈ ಮಾನವ ಕುಲದ ಪಾಪಗಳಿಗಾಗಿ ನಾನು ಒಬ್ಬರನ್ನ ಕಳಿಸ್ಬೇಕು. ಹಾಲೆಲೂಯ. ಹಾಗೆ ಹುಡುಕಾಡುವಾಗ ನಾನು ಹೋಗ್ತೇನೆ ಅಂತ ಯಾರು ಕೂಡ ಮುಂದೆ ಬರಲಿಲ್ಲ ರೀ. ಆದ್ರೆ ಯೇಸು ಸ್ವಾಮಿ, ದೇವರೇ ನಾನು ಹೋಗ್ತೇನೆ, ಮಾನವ ಕುಲದ ಪಾಪಗಳನ್ನ ನಾನು ಹೊತ್ತುಕೊಳ್ತೇನೆ ದೇವರೇ. ಹಾಲೆಲೂಯ. ಇದೆಲ್ಲವನ್ನ ತನ್ನ ವಿಧೇಯತೆಯಿಂದ ಮಾಡಿದ್ರಿ ದೇವರೇ. ಹಾಲೆಲೂಯ. ಆತನು ಮಾಡಿದಂತ ಕಾರ್ಯವನ್ನ ನಾವು ಕಲಿತುಕೊಳ್ಬೇಕಾಗಿದೆ, ವಿಧೇಯತೆಯನ್ನ. ಹಾಲೆಲೂಯ. ಕಷ್ಟ ಕಾಲದಲ್ಲಿ ನಾವು ದೇವರಿಗೆ ದೂಷಣೆ ಮಾಡದೆ ಆ ಕಷ್ಟಗಳನ್ನ ವಿಧೇಯರಾಗಿ ನಾವು ಜೀವಿಸಿ ಆತ ಕಷ್ಟಗಳನ್ನ ಎದುರಿಸಿ ನಿಲ್ಬೇಕಾಗಿದೆ. ಹಾಲೆಲೂಯ, ಹಾಲೆಲೂಯ. ಮತ್ತೆ ಈ ಕಷ್ಟ ಇದರಿಂದ ಪ್ರತಿಫಲ ಏನಂತೆ ನೋಡುವಾಗ ನಮಗೆ ಪಾಪದಿಂದ ಬಿಡುಗಡೆ. ಹಾಲೆಲೂಯ. ಪಾಪದಿಂದ ಬಿಡುಗಡೆ ಸಿಕ್ಕಿದೆ ರೀ ನಮಗೆ. ಯಾವುದರಿಂದ ನೋಡುವಾಗ ಈ ಲೋಕದಲ್ಲಿ ನಾವು ಜೀವಿಸ್ತಾ ಇರುವಾಗ, ಅನೇಕ ರೀತಿಯಲ್ಲಿ ಪಾಪದಲ್ಲಿ ನಾವು ಜೀವಿಸ್ತಾ ಇರುವಾಗ ದೇವರು ಆ ಪಾಪದಿಂದ ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಈ ಕಷ್ಟಗಳು ಬರುವಾಗ ನಾವು ಏನಾಗ್ತೇವೆ ಅಂತ ನೋಡುವಾಗ 1 ಪೇತ್ರ 5ನೇ ಅಧ್ಯಾಯ ಅದರ 10ನೇ ವಚನ, ಅಲ್ಲೇ ಓದ್ರಿ ಕೆಳಗಡೆ. 1 ಪೇತ್ರ 5ನೇ ಅಧ್ಯಾಯ ಅದರ 10ನೇ ವಚನ. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡಿಕೊಳ್ತೇವೆ, ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತರುವೆನು. ಹಲ್ಲೆಲೂಯಾ. ನಮ್ಮನ್ನ ದೇವರು ಯೋಗ್ಯ ಸ್ಥಿತಿಗೆ ತರಲಿಕ್ಕಾಗಿ ಈ ಕಷ್ಟಗಳು ಬರ್ತವೆ. ಹಲ್ಲೆಲೂಯಾ. ನೋಡ್ರಿ, ಯೋಬನ ಒಂದು ಪುಸ್ತಕದಲ್ಲಿ ನೋಡ್ತೇವೆ, ಮೊದಲು ಆತನ ಏನಾಗಿದ್ದ? ತುಂಬಾ ಐಶ್ವರ್ಯವಂತನಾಗಿದ್ದ. ಹಲ್ಲೆಲೂಯಾ. ಆತನು ತುಂಬಾ ಐಶ್ವರ್ಯವಂತನಾಗಿದ್ದ. ಆದರೆ ಹಾಗೆ ನೋಡ್ತಾ ಬಂದ್ರೆ ಆತನ ಎಲ್ಲವನ್ನ ಕಳೆದುಕೊಳ್ತಾನೆ. ಹೆಂಡತಿಯನ್ನು ಬಿಟ್ಟು ಹೋಗ್ತಾಳೆ. ಆತನಿಗೆ ರೋಗ ಅಂದ್ರೆ ವಾಸಿ ಆಗದಂತ ರೋಗನು ಬರ್ತದೆ. ಹಾಲೆಲೂಯಾ. ಮೈ ತುಂಬ ಎಲ್ಲ ಹುಣ್ಣುಗಳು ಇರ್ತವೆ. ಹಾಲೆಲೂಯಾ. ಆಗ್ಲೂ ಕೂಡ ಆತನು ದೇವರನ್ನೇ ಬಿಡ್ಲಿಲ್ಲ ರೀ. ಸ್ನೇಹಿತರು ಬಂದ್ರು, ಸ್ನೇಹಿತರು ಕೂಡ ಆತನನ್ನ ದೂಷಣೆ ಮಾಡ್ತಾರೆ. ಹಾಲೆಲೂಯಾ. ಆದರೆ ದೂಷಣೆ ಮಾಡಿ ಲಾಸ್ಟ್ ಕೊನೆಯದಾಗಿ ವಾಕ್ಯವನ್ನ ಓದಿಕೊಳ್ಳೋಣ್ರಿ. ಯೋಬನು ಕೊನೆಯ ಅಧ್ಯಾಯವನ್ನ ನಾವು ಈ ಸಮಯದಲ್ಲಿ ತೆಗೆದುಕೊಳ್ಳೋಣ. ನೇ ಅಧ್ಯಾಯ ಅದರ 10ನೇ ವಚನವನ್ನ ನಾವು ಓದಿಕೊಳ್ಳೋಣ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಅಂದ್ರೆ ಯೋಬನ ಸ್ನೇಹಿತರು ಕೂಡ ಏನ್ ಮಾಡಿದ್ರು? ಆತನನ್ನ ದೂಷಣೆ ಮಾಡಿದ್ದರಿ. ಹಲ್ಲೆಲೂಯಾ. ಆಗ ಕೊನೆಯದಾಗಿ ಈ ಯೋಬನ ಏನ್ ಮಾಡ್ತಾನೆ? ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆಯನ್ನ ಮಾಡ್ತಾನೆ. ಹಲ್ಲೆಲೂಯಾ. ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅಂದ್ರೆ ಆತನ ಸ್ಥಿತಿ ಎಲ್ಲ ಏನಾಗ್ತದೆ ಅಂತಂದ್ರೆ ಬದಲಾಗ್ತದೆ. ಹಲ್ಲೆಲೂಯಾ. ನಮಗೆ ಕಷ್ಟಗಳು ಇರುವಾಗ, ನಮಗೆ ದುಃಖಗಳಿರುವಾಗ ಎಷ್ಟೋ ಜನರು ದೇವರನ್ನ ನಂಬಿದೆಯಲ್ಲ, ನೀನ್ ದೇವರನ್ನ ನಂಬಿದ್ಲೂಯಾ, ಈ ರೀತಿಯಂತ ಮಾತುಗಳನ್ನ ಆಡ್ತಾ ಇರ್ತಾರೆ. ಹಲ್ಲೆಲೂಯಾ. ಆದ್ರೆ ಅವರಿಗೋಸ್ಕರ ನಾವು ಪ್ರಾರ್ಥಿಸ್ಬೇಕ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ.
ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಆ ಸ್ಥಿತಿಗತಿಗಳನ್ನ ದೇವರು ಬದಲಾಯಿಸಿ ನಮ್ಮನ್ನ ಉನ್ನತ ಸ್ಥಿತಿಗೆ ತರುವಂತ ದೇವರಾಗಿದ್ದಾರೆ. ಹಲ್ಲೆಲೂಯ. ಯಾಕಂದ್ರೆ ಯೋಬನ ನೋಡ್ರಿ, ಎಲ್ಲವನ್ನ ಕಳೆದುಕೊಂಡು ಆತನಿಗೆ ತಿರುಗಿ ಏನ್ ಮಾಡಿದ್ರು, ದೇವರು 2ರಷ್ಟಾಗಿ ಆತನನ್ನ ಆಶೀರ್ವಾದ ಮಾಡಿದ್ರು. ಆಮೇನ್, ಆಮೇನ್. ದೇವರು ನಮ್ಮನ್ನು ಕೂಡ 2ರಷ್ಟಾಗಿ ನಮ್ಮನ್ನ ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕಾಗಿ ಯಾವಾಗಲೂ ಕೂಡ ನಾವು ದೇವರಿಗೆ ನಾವು ಯಥಾರ್ಥ ಚಿತ್ತರಾಗಿ ವಿಧೇಯರಾಗಿ ನಾವು ಜೀವಿಸ್ಬೇಕ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಆ ಒಂದು ನಾವು ನೋಡಿಕೋತೇವೆ. ಇಬ್ರಿಯ ಬರೆದ 12ನೇ ಪತ್ರಿಕೆಯನ್ನು ನಾವು ಅಧ್ಯಾಯವನ್ನು ತೆಗೆದುಕೊಳ್ಳೋಣ. ಇಬ್ರಿಯ 12 ಅದರ 10ನೇ ವಚನ. ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. ಯಾವ ಶಿಕ್ಷೆಯಾದರೂ ತತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ. ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನುಂಟು ಮಾಡುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅಂದ್ರೆ ಕಷ್ಟಗಳು ನಮ್ಮಲ್ಲಿ ಬರುವಾಗ, ನಾವು ನಿಂತುಕೊಳ್ಳುವಾಗ ಏನಾಗ್ತದೆ ಅಂತಂತಂದ್ರೆ ನಮ್ಮನ್ನ ಪರಿಶುದ್ಧ ಸ್ಥಳದಲ್ಲಿ, ಅಂದ್ರೆ ನಮಗೆ ಪರಿಶುದ್ಧತೆಯನ್ನು ನಮಗೆ ಕಲಿಸಿಕೊಡ್ತದೆ ದೇವರ ವಾಕ್ಯ. ಹಲ್ಲೆಲೂಯ. ಕಷ್ಟಗಳು ಬರುವಾಗ ನಾವೇನ್ ಮಾಡ್ತೇವೆ ಅಂತಂದ್ರೆ ಅನೇಕ ರೀತಿಯಲ್ಲಿ ನಾವು ದೂಷಣೆ ಮಾಡುವುದನ್ನ ಬಿಟ್ಟು ದೇವರಿಗೆ ನಾವು ಒಪ್ಪಿಸಿಕೊಡುವಾಗ, ಆ ಕಷ್ಟಗಳನ್ನ ನಾವು ಆನಂದಕರವಾಗಿ ನಾವು ತೆಗೆದುಕೊಳ್ಳುವಾಗ ದೇವರು ನಮ್ಮನ್ನ ಆ ಪರಿಶುದ್ಧ ಸ್ಥಳದಲ್ಲಿ ನಮ್ಮನ್ನ ನಿಲ್ಲಿಸ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಆ ಕ್ರಿಸ್ತನ ಆಧರಣೆ ನಮಗೆ ಸಿಗುತ್ತದೆ. ಹಲ್ಲೆಲೂಯ. ಯಾಕಂತಂದ್ರೆ ನಮ್ಮನ್ನ ಈ ಲೋಕದಲ್ಲಿ ಕಷ್ಟಗಳಿದ್ದಾಗ ಯಾರು ಕೂಡ ಬರಂಗಿಲ್ಲ ರೀ. ಹಲ್ಲೆಲೂಯ. ಕಷ್ಟಗಳು ಇರುವಾಗ ಯಾರು ಬರಂಗಿಲ್ಲ, ಆದ್ರೆ ದೇವರ ಆಧರಣೆ ನಮಗೆ ಸಿಗುತ್ತದೆ. ಲೋಕದಲ್ಲಿ ನಮ್ಮನ್ನು ಎಲ್ಲರೂ ಬಿಟ್ಟು ಬಿಡ್ತಾರೆ, ಆದರೆ ದೇವರು ನಮ್ಮನ್ನ ಬಿಡುವುದಿಲ್ಲ. ದೇವರು ನಮ್ಮ ಕೈ ಹಿಡಿದು ನಮ್ಮನ್ನ ನಡೆಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯ. ನಮ್ಮ ಕಷ್ಟ ಕಾಲದಲ್ಲಿ ನಾವು ಆತನಿಗೆ ಮೊರೆ ಇಡಬೇಕ್ರಿ. ಯಾರಿಗೂ ನಾವು ಮೊರೆ ಇಡುವುದಲ್ಲ, ಕಷ್ಟ ಕಾಲದಲ್ಲಿ ನಾವು ದೇವರಿಗೆ ಮೊರೆ ಇಡಬೇಕು. ಆ ಮೊರೆಯನ್ನ ದೇವರು ಲಾಲಿಸುವಂತವನಾಗಿದ್ದಾನೆ, ಆ ಕಷ್ಟಗಳಿಂದ ನಮ್ಮನ್ನ ಬಿಡಿಸುವಂತವನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕಾಗಿ ನಮ್ಮ ಜೀವಿತದಲ್ಲಿ ನಾವು ಯಾವಾಗಲೂ ಕೂಡ ನಾವೇನ್ ಮಾಡ್ಬೇಕಂತಂದ್ರೆ ದೇವರ ಒಂದು ಪ್ರಸನ್ನತೆಯನ್ನು ನಾವು ಆವರಿಸಿಕೊಳ್ಳಬೇಕಾಗಿದೆ. ಹಲ್ಲೆಲೂಯ. ದೇವರ ಪ್ರೀತಿಯನ್ನು ನಾವು ಆವರಿಸಿಕೊಳ್ಬೇಕಾಗಿದೆ. ಹಲ್ಲೆಲೂಯ. ಕಷ್ಟಗಳು ಬರುವಾಗ ನಾವು ಸೋತು ಹೋಗದೆ ಆ ಕಷ್ಟಗಳನ್ನ ನಾವು ಜಯಕರವಾಗಿ ನಡೆಸ್ಬೇಕ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ವಾಕ್ಯ ಅರ್ಥ ಆಗ್ತ್ರಿ? ಯಾಕಂದ್ರೆ ಕಷ್ಟ ಕಾಲದಲ್ಲಿ ನಾವು ಸೋತು ಹೋದವರಾಗಿದ್ದೇವೆ. ಆ ಕಷ್ಟಗಳನ್ನ ನಾವು ಜಯಿಸ್ಬೇಕ್ರಿ. ಯಾಕಂದ್ರೆ ದೇವರು ಹೇಳ್ತಾರೆ, ಈಗೋ ನಿಮಗೆ ಲೋಕದಲ್ಲಿ ಕಷ್ಟಗಳುಂಟು, ಧೈರ್ಯವಾಗಿರ್ರಿ, ನಾನು ನಿಮ್ಮ ಸಂಗಡ ಇದ್ದೇನೆ. ಹಲ್ಲೆಲೂಯ. ಯಾರು ಕೂಡ ಹೇಳಲಿಕ್ಕಾಗಿ ಸಾಧ್ಯ ಇಲ್ಲ ರೀ. ನಿಮಗೆ ನಾನು ಧೈರ್ಯ ಕೊಡ್ತೇನೆ, ನಾನು ನಿಮಗೆ ಸಹಾಯ ಮಾಡ್ತೇನೆ. ಹಲ್ಲೆಲೂಯ. ಯಾರು ಕೂಡ ಹೇಳಲಿಕ್ಕಾಗಿ ಸಾಧ್ಯ ಇಲ್ಲ ರೀ. ದೇವರು ತಾನೇ ಒಬ್ಬರೇ ಹೇಳ್ತಾರೆ. ಹಲ್ಲೆಲೂಯ. ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ, ನಾನು ಲೋಕವನ್ನು ಪ್ರೀತಿ ಮಾಡಿದ್ದೇನೆ, ನಿಮ್ಮನ್ನು ಪ್ರೀತಿಸ್ತೇನೆ, ನಿಮ್ಮ ಕಷ್ಟಗಳಿಗೆ ನಾನು ಪರಿಹಾರ ಕೊಡ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದ್ರೆ ನಾವು ದೇವರಿಗೆ ಮೊರೆ ಹೋಗ್ಬೇಕ್ರಿ. ಹಲ್ಲೆಲೂಯ. ನಾವು ದೇವರಿಗೆ ಮೊರೆ ಹೋಗುವಾಗ ದೇವರು ತಾನೇ ನಮ್ಮನ್ನ ಏನ್ ಮಾಡ್ತಾರೆ, ನಡೆಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಕೊನೆಯದಾಗಿ ಒಂದು ವಚನವನ್ನು ನಾವು ಓದಿ ಮುಗಿಸಿಕೊಳ್ಳೋಣ. ರೋಮ 5ನೇ ಅಧ್ಯಾಯ ಅದರ 4ನೇ ವಚನ. ಯಾಕಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವಿಸಿದ್ದು ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣ ಹುಟ್ಟುತ್ತದೆಂದು ಬಲ್ಲೆವು. ಈ ನಿರೀಕ್ಷೆಯು ನಮ್ಮ ಆಶಯವನ್ನು ಭಂಗಪಡಿಸುವುದಿಲ್ಲ. ನಿಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದದೆಯಲ್ಲ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ.
ಆ ಉಪದ್ರವದಲ್ಲಿ ನಮಗೆ ದೇವರು ನಮಗೆ ಆತನ ಒಂದು ಪ್ರೀತಿಯನ್ನು ಕೊಟ್ಟು ಆತನು ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಯಾಕಂತಂದರೆ ನಾವು ಆ ಉಪದ್ರವದಿಂದ ನಮಗೆ ಏನು ಹುಟ್ಟುತ್ತದೆ ಅಂತಂದರೆ ತಾಳ್ಮೆ. ಅಂದರೆ ಕಷ್ಟದಿಂದ ನಾವು ಏನು ಕಲಿತೇವೆ ಅಂತಂದರೆ ತಾಳ್ಮೆಯನ್ನು ನಾವು ಕಲಿತೇವೆ. ಹಾಲೆಲೂಯ. ಆ ಕಷ್ಟದಲ್ಲಿ ನಾವು ತಾಳ್ಮೆಯಿಂದ ಎಷ್ಟು ಇರ್ತೇವೋ ಅಷ್ಟೇ ನಾವು ಆನಂದಕರವಾಗಿಯೂ ಇರ್ತೇವೆ, ಸಮಾಧಾನದಿಂದಲೂ ನಾವು ಇರ್ತೇವೆ. ಹಾಲೆಲೂಯ, ಹಾಲೆಲೂಯ. ಅದಕ್ಕಾಗಿ ಯಾವಾಗಲೂ ನಮಗೆ ಕಷ್ಟಗಳು ಬರುವಾಗ ಆ ಕಷ್ಟಗಳನ್ನು ನಾವು ಆನಂದಕರವಾಗಿ ನಾವು ಎನಿಸಿಕೊಂಡು ನಾವು ಮುಂದೆ ಹೋಗಬೇಕಾಗಿದೆ. ಹಾಲೆಲೂಯ. ಯಾವುದೇ ಕಾರಣಕ್ಕೂ ನಾವು ದೇವರನ್ನು ದೂಷಣೆ ಮಾಡದೆ ದೇವರನ್ನೇ ಪ್ರೀತಿಸಬೇಕು. ದೇವರ ಕೈಯನ್ನು ನಾವು ಹಿಡಿದು ನಡೆಯಬೇಕಾಗಿದೆ. ಹಾಲೆಲೂಯ, ಹಾಲೆಲೂಯ. ದೇವರು ಎರಡು ವಾಕ್ಯಗಳನ್ನು ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲರೂ ಈ ಸಮಯದಲ್ಲಿ ಎದ್ದುಕೋಣ, ಕರ್ತನ ಮುಂದೆ ನಾವು ಬೇಡಿಕೋಣ. ದೇವರ ಕಷ್ಟಗಳು ಬರುವಾಗ ನಾವು ಕಷ್ಟಗಳಿಂದ ತೀರ್ಚಿಕೊಳ್ಳುವುದಲ್ಲ, ಕಷ್ಟಗಳಿಗೆ ನಮ್ಮ ಬೆನ್ನು ತೋರಿಸಿ ಓಡುವುದಲ್ಲ. ಕಷ್ಟವನ್ನು ನಾವು ಅದನ್ನು ಫೇಸ್ ಮಾಡಬೇಕು. ಇರುವಂಥ ಆ ಒಂದು ಕಷ್ಟಗಳಿಂದ ದೇವರು ನಮ್ಮನ್ನು ಹೊರಗಡೆ ತೆಗೆದುಕೊಂಡು ಬರಬೇಕೆಂಬುದಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟರಿಗೆ ಆಶೀರ್ವಾದ ದೇವರ ವಾಕ್ಯದಿಂದ ಈ ಸಮಯದಲ್ಲಿ ಎದ್ದೆತ್ತುಕೊಂಡು ನಾವು ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿಕೊಂಡು, ದೇವರೇ, ನನಗಿರುವಂಥ ಕಷ್ಟಗಳು ಇವತ್ತು ನಿನಗೆ ಯಾವ ಕಷ್ಟವನ್ನು ಅನುಭವಿಸ್ತಾ ಇದ್ದೆ ನನಗೆ ಗೊತ್ತಿಲ್ಲ, ಅದು ಕರ್ತನಿಗೆ ಗೊತ್ತಿದೆ, ನಿನಗೆ ಗೊತ್ತಿದೆ. ನಾವು ಪ್ರಾರ್ಥಿಸೋಣ, ನಾವು ಕರ್ತನಿಗೆ ಅದಕ್ಕಾಗಿ ಬೇಡಿಕೋಣ. ಯೋಬನ ನಾವು ನಂಬಿಕೆ ನಾವು ನೋಡಿಕೋಣ ಈ ಸಮಯದಲ್ಲಿ. ಯೋಬನ ನಂಬಿಕೆ ಹೆಂಗಿದೆ ನೋಡಿ. ಆತನು ತನ್ನ ನಂಬಿಕೆಯನ್ನು ಪ್ರದರ್ಶಿಸ್ತಾ ಇದ್ದಾನೆ. ಆತನು ತನ್ನ ನಂಬಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ತನ್ನ ನಂಬಿಕೆಯನ್ನು ಕ್ರಿಯಾತ್ಮಕವಾಗಿ ತೆಗೆದುಕೊಂಡು ಬರ್ತಾ ಇದ್ದಾನೆ. ಯಾಕಂದ್ರೆ ನಂಬಿಕೆಗೆ ಉಂಟಾಗುವಂತ ಆ ಒಂದು ಪರಿಶೋಧನೆ ನಮಗೆ ಒಂದು ಅತ್ಯಧಿಕವಾದ ಬಹುಮಾನವನ್ನ ಅದು ಕೊಡುವಂತದ್ದಾಗಿದೆ. ಹಲ್ಲೆಲೂಯಾ. ನೀನು ಯಾವುದೇ ಕಷ್ಟದಲ್ಲಿ ಬಿದ್ದಿರ್ಬೋದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವು ಒಂದನ್ನು ನೆನಪಿಟ್ಕೋಬೇಕು ಅಂತಂದ್ರೆ, ನಮಗೆ ಅತಿ ಕೆಟ್ಟದ್ದನ್ನ, ನಮಗೆ ಅತಿ ಒಂದು ಹೀನವಾದ ಕಾರ್ಯವನ್ನು ಕೊಡ್ಲಿಕ್ಕಾಗಿ ಸೈತಾನನು ಶೋಧಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಕೆಟ್ಟದನ್ನ ಕೊಡ್ಲಿಕ್ಕಾಗಿ, ನಮಗೆ ಹೀನವಾದದನ್ನ ಕೊಡ್ಲಿಕ್ಕಾಗಿ, ನಮ್ಮನ್ನು ಕೆಳಗಡೆ ಹಾಕಲಿಕ್ಕಾಗಿ ಸೈತಾನನು ಶೋಧಿಸ್ತಾನೆ. ಆದರೆ ನಮಗೆ ಅತ್ಯುತ್ತಮವಾದ ಸಂಗತಿಯನ್ನ, ಉನ್ನತವಾದ ಜೀವಿತವನ್ನು ಕೊಡ್ಲಿಕ್ಕಾಗಿ ದೇವರು ಪರೀಕ್ಷಿಸ್ತಾನೆ. ಆಮೇನ್. ಪರೀಕ್ಷೆಗೂ ಮತ್ತು ಶೋಧನೆಗೂ ವ್ಯತ್ಯಾಸ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮನ್ನ ಕೆಳಗಡೆ ತೆಗೆದುಕೊಂಡು ಹೋಗ್ಬೇಕೆಂಬುದಾಗಿ ಸೈತಾನನು ಶೋಧಿಸ್ತಾನೆ. ಆದರೆ ನಮಗೆ ಮೇಲಕ್ಕೆ ತೆಗೆದುಕೊಂಡು ಹೋಗ್ಬೇಕೆಂಬುದಾಗಿ ದೇವರು ನಮ್ಮನ್ನು ಪರೀಕ್ಷಿಸ್ತಾನೆ. ಹಲ್ಲೆಲೂಯಾ. ಪರೀಕ್ಷೆ ನಾನು ತೆರಗಡೆ ಹೊಂದಬೇಕೆಂಬುದಾಗಿ ಬರ್ತದೆ ಹೊರತು ಫೇಲ್ ಆಗಬೇಕೆಂಬುದಾಗಿ ಅಲ್ಲ. ಶೋಧನೆ ಅದಕ್ಕೆ ಯಾವ ಉದ್ದೇಶನೂ ಇಲ್ಲ. ಶೋಧನೆಗೆ ಒಂದೇ ಉದ್ದೇಶ, ಆ ಶೋಧನೆ ನನ್ನನ್ನ ತುಳಿಬೇಕು. ಹಲ್ಲೆಲೂಯಾ. ನಮ್ಮನ್ನು ನಂಬಿಕೆಯನ್ನು ಕುಂದಿಸಬೇಕು. ಅದಕ್ಕಾಗಿ ಯೋಬನು ಹೇಳುತ್ತೆ, ದೇವರ ಕೈಯಿಂದ ಆತರ ಒಂದು ಹೇಳ್ತಾನೆ, ಮೂರ್ಖರು ಮಾತಾಡದಂತೆ ಮಾತಾಡಬೇಡ. ನನ್ನ ಹೆಂಡತಿಗೆ ಆತರ ಮೂರ್ಖರು ಮಾತಾಡದಂತೆ ಮಾತಾಡಬೇಡ. ದೇವರಿಂದ ನಾನು ಒಳ್ಳೆಯದನ್ನು ಮಾತ್ರ ಹೊಂದ್ಕೊಳ್ಳಿಕ್ಕೆ ಸಾಧ್ಯನಾ? ಕೆಟ್ಟದ್ದು ಹೊಂದ್ಕೊಳ್ಬಾರ್ದಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ದೇವರ ವಾಕ್ಯ ನಮಗೆ ಕಷ್ಟದಲ್ಲಿದ್ದಾಗ, ನಾವು ಸೋಲಲ್ಲಿ ತರುವಾಗ, ನಾವು ಸೋಲಾಗಲಿಕ್ಕಾಗಿ ದೇವರ ವಾಕ್ಯ ಬಯಸದೆ ನಾವು ಗೆಲುವು ಪಡೆದುಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ಬಯಸುವಂತದ್ದಾಗಿದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಇವತ್ತು ಹಳೆಯ ಒಡಂಬಡಿಕೆ ಭಕ್ತರ ಜೀವಿತ ನೋಡ್ತೇವೆ. ಅವರು ಪ್ರಾರಂಭಿಸುವಾಗ ಸಂತೋಷವಾಗಿ ಪ್ರಾರಂಭಿಸಿದರು, ಆದ್ರೆ ಅವರ ಅಂತ್ಯ ಬಹಳ ಕೆಟ್ಟದಾಗಿತ್ತು. ಅರಸನಾದ ಸೊಲೊಮೋನನ ಪ್ರಾರಂಭ ಬಹಳ ಸುಂದರವಾಗಿತ್ತು, ಆದ್ರೆ ಆತನ ಅಂತ್ಯ ಕೆಟ್ಟದಾಗಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಅನೇಕರ ಉದಾಹರಣೆ ನೋಡ್ತೀವಿ ನಾವು. ಪ್ರಾರಂಭ ಚೆನ್ನಾಗಿರ್ತದೆ, ಆದ್ರೆ ಅಂತ್ಯ ಕೆಟ್ಟದಾಗಿರ್ತದೆ. ಆದ್ರೆ ಪ್ರಾರಂಭ ಕೆಟ್ಟದಾಗಿದ್ರು ಅಂತ್ಯ ಉತ್ತಮವಾಗಿರ್ಬೇಕೆಂಬುದಾಗಿ ದೇವರ ಚಿತ್ತ. ಆಮೆನ್, ಆಮೆನ್. ಪ್ರಾರಂಭ ಹೆಂಗೆ ಇರಲಿ, ಆದ್ರೆ ಅಂತ್ಯ ಅದು ಸಂತೋಷಕರವಾಗಿ ಮುಕ್ತಾಯ ಆಗಬೇಕು. ಹಲ್ಲೆಲೂಯಾ. ನಾವು ಈ ಸಮಯದಲ್ಲಿ ನಮ್ಮ ಕಷ್ಟಗಳಿದ್ದಾಗ, ದೇವರೇ, ನಾವು ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇರುವಂತಹ ಸಮಸ್ಯೆ, ಆ ನಮ್ಮ ಪರಿಸ್ಥಿತಿ, ನಾವು ಹಾದು ಹೋಗ್ತಾರಂತಹ ಒಂದು ಪರಿಸ್ಥಿತಿ, ಎಲ್ಲ ಕಾರ್ಯಗಳು ನನಗೆ ಗೊತ್ತು ದೇವರೇ. ನಮ್ಮನ್ನ ಅದನ್ನ ತೆಗೆದುಕೊಂಡು ಹೊರಗಡೆ ಬರ್ಲಿಕ್ಕೆ ಆಗುವಂತೆ ಪರಿಶುದ್ಧಾತ್ಮನ ದೇವರು ನಮ್ಮ ಜೊತೆಗಿದ್ದಾನೆ. ಪವಿತ್ರಾತ್ಮನ ಸಹಾಯಕರು ನಮ್ಮ ಜೊತೆಗೆ ಇರುವುದರಿಂದ ದೇವರ ವಾಕ್ಯ ಇರ್ತದೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಎಂಬುದಾಗಿ. ಆಮೆನ್, ಆಮೆನ್. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟ, ಹಿಂಸೆ, ದುಃಖ, ಯಾವ ಸಂಗತಿಗಳು ನಮ್ಮನ್ನ ದೇವರಿಂದ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲಿಕ್ಕಾಗಿ ಸಾಧ್ಯವಿಲ್ಲ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡಿಕೋಣ, ಬಾಯಿಗಳು ತೆರೆದು ಪ್ರಾರ್ಥಿಸೋಣ. ಎಷ್ಟು ಜನರು ನಿಮ್ಮ ಬಾಯಿಗಳು ತೆಗೆದುಕೊಂಡು ಬಂದಿದ್ದೀರಿ? ಇಲ್ಲಿ ಪ್ರಾರ್ಥಿಸಿರಿ.
ಪ್ರಾರ್ಥಿಸೋಣ. ಸ್ತೋತ್ರ ಸ್ತೋತ್ರ. ನಮಗೆ ಅತಿ ಹೀನವಾದದನ್ನು ಕೊಡ್ಲಿಕ್ಕಾಗಿ ಸೈತಾನ ಶೋಧಿಸಿದ್ರೆ ನಮಗೆ ಉತ್ತಮವಾದ ಕಾರ್ಯ ಕೊಡ್ಲಿಕ್ಕಾಗಿ ದೇವರು ಪರೀಕ್ಷಿಸುವಂತವನಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ ಮಾಡುತ್ತೇವೆ ದೇವರೇ, ಸ್ತೋತ್ರ ಸಲ್ಲಿಸ್ತೇವೆ ದೇವರೇ. ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ, ನಿನ್ನ ಸಹೋದರ ಕರ್ತುಕೊಂಡ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ. ಕರುಣಿಸು ದೇವರೇ. ಕಷ್ಟಗಳ ಹಾದು ಹೋಗ್ತಿರುವಂತ ಪ್ರತಿಯೊಂದು ಕುಟುಂಬವನ್ನು ರಕ್ಷಿಸಪ್ಪ ದೇವರೇ. ನನಗೆ ಗೊತ್ತು ನಿನ್ನ ಕರ್ತನೆ ಅವ್ರಿಗೆ ಉತ್ತಮವಾದ ಸಂಗತಿ ಕೊಡ್ಲಿಕ್ಕಿದೆ ದೇವರೇ. ಆ ಕಷ್ಟ ಯಾಕೆ ಬಂದಿದೆ ಎಂಬುದಾಗಿ ಅವರು ಅರ್ಥ ಮಾಡಿಕೊಂಡು ದೇವರೇ ಅದರ ಕರ್ತನೆ ಆ ತಾಳ್ಮೆಯಿಂದ ಕರ್ತನ ಕಷ್ಟದ ಹೊರಗಡೆ ಬರ್ಲಿಕ್ಕಾಗುವಂತೆ ನೀನು ಪರಿಶುದ್ಧಾತ್ಮನ ಬಲದಿಂದ ತುಂಬಿಸಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ ದೇವರೇ. Thank you, Jesus. ಸ್ತೋತ್ರ ಮಾಡ್ತೀವಿ. ಸಂಜೆಯಲ್ಲಿ ಹೋರಾಟವೆಂದರೆ ಮುಂಜಾನೆ ಆನಂದವೇ. ಸಂಜೆಯಲ್ಲಿ ಹೋರಾಟವೆಂದರೆ ಮುಂಜಾನೆ ಆನಂದವೇ. ಇಂದಿನ ಸಂಕಷ್ಟ ನಾಳೆಯ ಹರುಷ, ನಡೆಯೋದೆಲ್ಲ ಹಿತಕ್ಕೆ. ಇಂದಿನ ಸಂಕಷ್ಟ ನಾಳೆಯ ಹರುಷ, ನಡೆಯೋದೆಲ್ಲ ಹಿತಕ್ಕೆ. ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ. ನಾನು ಪೂರ್ಣ ಮನಸ್ಸಿಂದ ಪ್ರೀತಿಸುವೆ ದಿನವೂ. ನನ್ನ ಜೀವ ಕಾಲವೆಲ್ಲ ನಿನ್ನನ್ನೇ ಪ್ರೀತಿಸುವೆ. ನಿನ್ನನ್ನೇ ನಾನು ಪೂರ್ಣ ಮನಸ್ಸಿಂದ ಪ್ರೀತಿಸುವೆ ದಿನವೂ. ನನ್ನ ಜೀವ ಕಾಲವೆಲ್ಲ ನಿನ್ನನ್ನೇ ಪ್ರೀತಿಸುವೆ. ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ. ಸ್ತೋತ್ರ ಸಲ್ಲಿಸ್ತೇವೆ ಈ ಸಮಯದಲ್ಲಿ ದೇವರ ವಾಕ್ಯಕ್ಕಾಗಿ ನಮ್ಮ ಮಧ್ಯದಲ್ಲಿರುವಂತ ಸಿಸ್ಟರ್ ಆನ್ ಅವರು ಮುಂದೆ ಬಂದು ಪ್ರಾರ್ಥನೆ ಮಾಡಿಕೊಳ್ಳಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಕಣ್ಣು ಮುಚ್ಚಿಕೊಂಡು ನಾವಿರುವ ಸಹೋದರರಿಗೆ ನಾವು ಒಪ್ಪಿಕೊಂಡು ಪ್ರಾರ್ಥಿಸೋಣ. ಸ್ತೋತ್ರ ಯೇಸುವೇ. ನಮ್ಮನ್ನು ಬಹಳಷ್ಟು ಪ್ರೀತಿ ಮಾಡೋ ನನ್ನ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ ಸ್ವಾಮಿ. ಮುಂಜಾನೆಯಿಂದ ಸಾಯಂಕಾಲವರೆಗೆ ಸ್ವಾಮಿ ತಂದೆ ನಿನ್ನ ಪ್ರಸನ್ನತೆಯಲ್ಲಿ ಸ್ವಾಮಿ ಅಪ್ಪ ನಮ್ಮನ್ನ ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರಪ್ಪ ಸ್ವಾಮಿ.
ವಿಶೇಷವಾಗಿ ತಂದೆ ನಿಮ್ಮ ವಾಕ್ಯಗಳ ಮೂಲಕ ಸ್ವಾಮಿ ನಾವು ತಂದೆಯಾದ ದೇವರೇ ಸೈತಾನ ಎಷ್ಟೇ ನಮ್ಮನ್ನ ಶೋಧನೆ ತಂದ್ರು ಸ್ವಾಮಿ, ವಾಕ್ಯ ಮೂಲಕ ನಮ್ಮನ್ನೆಲ್ಲರನ್ನು ನೀವು ಧೈರ್ಯಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರಪ್ಪ ಸ್ವಾಮಿ. ನಮ್ಮ ಸಂಗಡ ನೀವು ಒಬ್ಬೊಬ್ಬರು ಒಟ್ಟಾಗಿ ನೀವು ಮಾತನಾಡಿದ್ದಕ್ಕಾಗಿ ಸ್ತೋತ್ರಪ್ಪ ಸ್ವಾಮಿ. ವಿಶೇಷವಾಗಿ ತಂದೆ ದೇವರೇ ಎಲ್ಲ ಬಂದಂತ ಪ್ರತಿಯೊಂದು ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವಪ್ಪ ಸ್ವಾಮಿ. ಹೌದು ಕರ್ತನೇ ಸಪ್ಪ, ಅನೇಕ ಸಂಕಷ್ಟಗಳು ನೋವುಗಳು ಸ್ವಾಮಿ ಅಪ್ಪ ತಂದೆ ಬಂದಿರುವಾಗ ಸ್ವಾಮಿ ತಂದೆಯಾದ ದೇವರೇ ನಾವು ಎಲ್ಲರೂ ಧೈರ್ಯದಿಂದವಾಗಿ ಸ್ವಾಮಿ ಅಪ್ಪ ತಂದೆ ನಂಬಿಕೆಯಿಂದ ಸ್ವಾಮಿ ಪ್ರಾರ್ಥಿಸೋ ಹಾಗೆ ತಂದೆಯಾದ ದೇವರೇ ನಮ್ನ ಎಲ್ಲರೂ ನೀವು ಮುಟ್ಟಿ ಆಶೀರ್ವಾದ ಮಾಡ್ರಪ್ಪ ಸ್ವಾಮಿ. ನಿಮಗೆ ಸ್ತೋತ್ರಪ್ಪ ಸ್ವಾಮಿ. ಮಕ್ಕಳು ಹೋಗುವಾಗ ಬರುವಾಗ ನೀವು ಕಾದು ಕಾಪಾಡ್ರಿ ಕರ್ತನೆ, ನಿಮಗೆ ಸ್ತೋತ್ರಪ್ಪ ಸ್ವಾಮಿ. ಯಾವ ಲೋಕದ ಶೋಧನೆಯಲ್ಲಿ ನಾವು ಬೀಳದ ಹಾಗೆ ಸ್ವಾಮಿ ತಂದೆಯಾದ ದೇವರೇ ನಮ್ನ ಎಚ್ಚರವಾಗಿದ್ದು ನಾವು ಪ್ರಾರ್ಥಿಸೋ ಹಾಗೆ ನಮಗೆ ಸಹಾಯ ಮಾಡ್ರಿ ಕರ್ತನೆ. ವಿಶೇಷವಾಗಿ ತಂದೆ ಬಂದಂತ ಎಲ್ಲ ಮಕ್ಕಳನ್ನ ಆಶೀರ್ವಾದ ಮಾಡ್ರಿ ಕರ್ತನೆ. ಅಪ್ಪ ತಂದೆಯಾದ ದೇವರೇ ದುಃಖದಿಂದ ನೋವದಿಂದ ಸಂಕಷ್ಟದಿಂದ ಬಂದಿರಬಹುದಪ್ಪ, ನಿನ್ನ ವಾಕ್ಯಗಳನ್ನು ಕೇಳಿ ಸ್ವಾಮಿ ಅವರ ಹರೋಷದಿಂದ ಮನೆಗೆ ಹೋಗುವ ಹಾಗೆ ಕರ್ತನೆ ಸಹಾಯ ಮಾಡಪ್ಪ ಸ್ವಾಮಿ. ಅವರ ಮನೆಯಲ್ಲಿ ಅವರ ಜೀವಿತಗಳಲ್ಲಿ ಸ್ವಾಮಿ ಅವರ ಅದ್ಭುತಗಳನ್ನೇ ನೋಡ್ಬೇಕಪ್ಪ ಸ್ವಾಮಿ ತಂದೆಯಾದ ದೇವರೇ. ಅಪ್ಪ ಅವರ ಜೀವಿತಗಳನ್ನ ಕರ್ತನೆ ಯಾರಷ್ಟು ನೀವು ಆಶೀರ್ವಾದ ಮಾಡ್ರಿ ಕರ್ತನೆ ಸಪ್ಪ. ಎಲ್ಲ ನಮ್ಮ ಪ್ರಾರ್ಥನೆ ಕೇಳುವ ದೇವರು ನೀವಾಗಿದ್ದೀರಿ ಸ್ವಾಮಿ. ಯಾರ ಅನಾರೋಗ್ಯದಿಂದ ಇಲ್ಲಿ ಬಂದಿರುವುದಾದ್ರೆ ಸ್ವಾಮಿ ಇವತ್ತೇ ಯೇಸುವಿನ ನಾಮದಲ್ಲಿ ಬಿಡುಗಡೆ ಮಾಡೋದಕ್ಕಾಗಿ ಸ್ತೋತ್ರಪ್ಪ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್ ತಂದೆಯಾದ ದೇವರೇ ಸಪ್ಪ. ಅವರೆಲ್ಲ ನೋವುಗಳನ್ನ ಚಿಂತೆಗಳನ್ನ ಕಷ್ಟ ಕಣ್ಣೀರುಗಳನ್ನ ಇವತ್ತೇ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಖಂಡಿಸಿ ಸಮಿಸ್ತೇವಪ್ಪ ಸ್ವಾಮಿ ತಂದೆಯಾದ ದೇವರೇ ಸಪ್ಪ. ಇವತ್ತಿನಿಂದ ಎಲ್ಲ ತಂದೆಯಾದ ದೇವರೇ ಒಳ್ಳೆ ಆರೋಗ್ಯ ಶಾಂತಿ ಸಮಾಧಾನ ಸಮೃದ್ಧಿ ಅವರ ಜೀವಿತದಲ್ಲಿ ಸ್ವಾಮಿ ಹಂತ ಹಂತವಾಗಿ ಯೋಬನ ಹಾಗೆ ನೀವು ಯಾರಷ್ಟು ಆಶೀರ್ವಾದ ಮಾಡೋದಕ್ಕಾಗಿ ಸ್ತೋತ್ರಪ್ಪ ಕರ್ತನೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್ ತಂದೆಯಾದ ದೇವರೇ ನಮ್ನೆಲ್ಲ ಮುಟ್ಟಿದ್ದಕ್ಕಾಗಿ ಸ್ತೋತ್ರ, ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರಪ್ಪ ಸ್ವಾಮಿ. ತಂದೆ ಬಂದಂತ ಎಲ್ಲ ಮಕ್ಕಳು ನೀವು ಆಶೀರ್ವಾದ ಮಾಡಿ ನಡೆಸೋದಕ್ಕಾಗಿ ಸ್ತೋತ್ರ. ನಮ್ನ ಎಲ್ಲರೂ ನಿಮಗೆ ಹೆಜ್ಜೆ ಜಾಡಲ್ಲಿ ನಡೆಸ್ರಪ್ಪ ಸ್ವಾಮಿ. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ನಿಮ್ಮ ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಎಲ್ಲ ಘನಮಾನ ಮಹಿಮೆ ಘನತೆ ನಿಮಗೆ ಸಲ್ಲಿಸುತ್ತಾ ಬರ್ತಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡ್ತೇವಪ್ಪ ತಂದೆಯ ದೇವರೇ, ಆಮೆನ್. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊನೆಯದಾಗಿ ನಾವು ಆರಾಧನೆ ಹಂತಕ್ಕೆ ಬಂದಿದ್ದೇವೆ. ನಮ್ಮ ಕಾಣಿಕೆ ಮತ್ತು ದಶಮ ಭಾಗವನ್ನು ದೇವರಿಗೆ ಸಮರ್ಪಿಸುವಂತ ಸಮಯ. ದೇವರ ವಾಕ್ಯ ಹೇಳ್ತದೆ, ಸಂತೋಷವಾಗಿ ಕೊಡುವವರ ಮೇಲೆ ದೇವರಿಗೆ ಪ್ರೀತಿ ಉಂಟು. ಕರ್ತನಿಗೆ ನಾವು ಕೊಡುವುದಾದ್ರೆ ಅದು ಉತ್ತಮವಾದ ಕಾರ್ಯವನ್ನು ಕೊಡ್ತಾ ಇರುವಾಗ ದೇವರು ಅತಿ ಉತ್ತಮವಾದದನ್ನು ದೇವರನ್ನು ಒದಗಿಸಬೇಕು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಥ್ಯಾಂಕ್ ಯು. ಹಾಡು ಆಡ್ತಾ ಇರುವಾಗ ನಮ್ಮ ಕಾಣಿಕೆಯನ್ನ ದಶಮ ಭಾಗ ದೇವರು ಸಮರ್ಪಿಸೋಣ. ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ, ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ, ಇದುವರೆಗೂ ಕಾಯ್ದ ಇಮ್ಮಾನುವೇಲ ಎಂದೆಯೂ ಕಾಯುವನು, ಇದುವರೆಗೂ ಕಾಯ್ದ ಇಮ್ಮಾನುವೇಲ ಎಂದೆಯೂ ಕಾಯುವನು, ಕಾಯುವ
ಜೊರಗಿದ್ರೆ ಆಮೆನ್. ಆಮೆನ್. ಈ ಸಮಯದಲ್ಲಿ ಕಾಣಿಕೆ ಕೊಟ್ಟಂತ ಕಡೆಗಳನ್ನು ದೇವರ ಆಶೀರ್ವಾದ ಮಾಡಿ ಅಭಿವೃದ್ಧಿಪಡಿಸಬೇಕೆಂಬುದಾಗಿ ಸಹೋದರಿ ಮೇಘ ಅವರು ಮುಂದೆ ಬಂದು ಕೊನೆಯ ಪ್ರಾರ್ಥನೆಯನ್ನು ಮಾಡಿ ಮುಕ್ತಾಯಗೊಳಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಸಿಸ್ಟರ್ ಮೇಘ ಅವರು ಮುಂದೆ ಬಂದು ಕೊನೆಯ ಪ್ರಾರ್ಥಿಸಬೇಕು, ಪ್ರಾರ್ಥನೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆ ಪ್ರಸಿದ್ಧರು ಮುಂದೆ ಬರಬೇಕೆಂದು ಕೇಳ್ಕೊತಾನೆ ಜಾಸ್ತಿ. ಸ್ತೋತ್ರಪ್ಪ, ಪರಿಶುದ್ಧನೇ ನಿನಗೆ ಸ್ತೋತ್ರ. ಸೇನಾಧೀಶ್ವರನಾದ ಯೆಹೋವನೇ ನಿನಗೆ ಸ್ತೋತ್ರಪ್ಪ. ಕಾಣಿಕೆ ಕೊಟ್ಟಂತಪ್ಪ ಎಲ್ಲ ಪ್ರತಿಯೊಂದು ಕೈಯನ್ನು ಆಶೀರ್ವದಿಸಪ್ಪ. ಇನ್ನು ಹೆಚ್ಚಾಗಿ ಅಪ್ಪ ಸ್ವಾಮಿ ಕರ್ತನೆ ಆಶೀರ್ವದಿಸಪ್ಪ. ಇನ್ನು ಹೆಚ್ಚಾಗಿ ಕೊಡುವಂತೆ ಅಪ್ಪ ನೀನು ಕೃಪೆ ಕೊಡಪ್ಪ ಯೇಸುವೆ. ಹೌದಪ್ಪ ಯೇಸುವೆ, ಹೌದಪ್ಪ ಯೇಸುವೆ. ಕಾಣಿಕೆ ಕೊಟ್ಟಂತ ಕೈಗಳನ್ನೆಲ್ಲವನ್ನು ಆಶೀರ್ವದಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ. ನನ್ನ ಸಹಾಯವು ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ಬರುವುದು. ನೀನು ಪ್ರತಿಯೊಂದು ಸಹಾಯವನ್ನು ಮಾಡಿದ್ದಿಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಹಾಲೆಲ್ಲೂಯ, ಹಾಲೆಲ್ಲೂಯ. ಇನ್ನು ಹೆಚ್ಚಾಗಿ ಅಪ್ಪ ಸಭೆಗೆ ಎಲ್ಲರೂ ಬರುವಂತೆ ಕೃಪೆ ಕೊಡಪ್ಪ. ಹಾಲೆಲ್ಲೂಯ, ಸ್ತೋತ್ರ. ಯೇಸುವಿನ ಬಲವಾದ ನಾಮದಲ್ಲಿ ಅಪ್ಪ ಸ್ವಾಮಿ ಕರ್ತನೆ ಆಶೀರ್ವದಿಸಪ್ಪ. ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡಿ ಬಂದೆವು ಜೀವಳ ತಂದೆ. ಆಮೆನ್. ಆಮೆನ್. ಹಲ್ಲೆಲೂಯ. ನಾವು ಎದ್ದು ನಿಂತುಕೊಳ್ತಾ ನಮ್ಮ ಕೈಗಳನ್ನು ಪರಲೋಕದ ಕಡೆಗೆ ಕೈ ಚಾಚಿ ನಾವು ಅಂತ್ಯಾಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ ಸಹವಾಸವು ಈಗಲೂ ಎಂದೆಂದಿಗೂ ಎಲ್ಲ ದೇವ ಜನರ ಮಕ್ಕಳೊಟ್ಟಿಗೂ ಇಲ್ಲಿ ಬಂದಂತಹ ಎಲ್ಲ ದೇವ ಜನರೊಟ್ಟಿಗೂ ಅಪ ಕೊನೆಯವರೆಗೂ ಹೀಗೆ ಇರಲಿ ನನ್ನ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯ. ಸಂತೋಷವಾಗಿದ್ದೇವೆ. ಆಮೇನ್. ಆಶೀರ್ವಾದ ಆಗಿದೆ ಎಂಬುದಾಗಿ ನಂಬ್ತೇವೆ. ಒಬ್ರಿಗೊಬ್ರು ಭೇಟಿಯಾಗ್ರಿ. ಮತ್ತೆ ನಾವು ಮುಂದಿನ ವಾರ ಭೇಟಿಯಾಗೋಣ. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಲಿ.